Good morning, my dear students. In the earlier class, we start our second chapter, that is form of business organization. In that, we discuss the various forms of business organization. There are 5 forms of business organizations are there. One is sole proprietorship, second one is joint Hindu family business, third one is partnership, fourth is cooperative society, fifth one is joint stock company. These are the 5 various forms of ಬಿಸ್ನೆಸ್ ಆರ್ಗನೈಸೇಷನ್. ನಾವು ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ವೇರಿಯಸ್ 5 ಫಾರ್ಮ್ಸ್ ಬರ್ತಾ ಹೋಗುತ್ತೆ. ಅವು ಯಾವುವು ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಪಾರ್ಟ್ನರ್ಶಿಪ್, ಕೋಆಪರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪನಿ. ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, joint Hindu family business, joint Hindu family business, partnership, fourth one is cooperative society, fifth one is joint stock company. These 5 are the various forms of business organization. These are the various forms of business organization. The second chapters all depends upon these 5 forms. ಎರಡನೇ ಚಾಪ್ಟರು ಈ 5 ಫಾರ್ಮ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇನ್ ದ ಅರ್ಲಿಯರ್ ಕ್ಲಾಸ್ ವಿ ಡಿಸ್ಕಸ್ ದ ಸೋಲ್ ಪ್ರೊಪ್ರೈಟರ್ಶಿಪ್ ಮೀನಿಂಗ್, ಸೋಲ್ ಪ್ರೊಪ್ರೈಟರ್ಶಿಪ್ ಫ್ಯೂಚರ್ಸ್, ಸೋಲ್ ಪ್ರೊಪ್ರೈಟರ್ಶಿಪ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಸೋಲ್ ಮೀನ್ಸ್ ಸಿಂಗಲ್, ಪ್ರೊಪ್ರೈಟರ್ ಮೀನ್ಸ್ ಓನರ್, ಸಿಂಗಲ್ ಓನರ್. ದ ಹೋಲ್ ಬಿಸ್ನೆಸ್ ಕಂಟ್ರೋಲ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದಿ ಸಿಂಗಲ್ ಓನರ್. ಸೊ ನಾವು ಹಿಂದಿನ ತರಗತಿಯಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು, ಅದರ ಫ್ಯೂಚರ್ಸು, ಲಕ್ಷಣಗಳು ಮತ್ತು ಅನುಕೂಲಗಳು ಅನಾನುಕೂಲಗಳನ್ನು ಕಲ್ತಿದ್ವಿ. ಆಮೇಲೆ ಸೆಕೆಂಡ್ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂದ್ರೇನು, ಇಟ್ ಈಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್, ಇಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಸೊ ನಾವು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕರಿತೀವಿ ಕರ್ತ. ಕರ್ತ ಇಸ್ ನೋನ್ ಆಸ್ ದಿ ಎಲ್ಡೆಸ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ, ಈಸ್ ಹೆಡ್ ಆಫ್ ದಿ ಫ್ಯಾಮಿಲಿ. ಸೊ ಬಿಸ್ನೆಸ್ ಅಂಡ್ ಕಂಟ್ರೋಲ್ ಬೈ ದಿ ಕರ್ತ ಓನ್ಲಿ. ಇದು ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಆಗಿರುತ್ತೆ. ಸೊ ಇಂದಿನ ತರಗತಿಯಲ್ಲಿ ನಾವು ಇದ್ರ ಮೀನಿಂಗು ಫ್ಯೂಚರ್ಸ್ ಕಲ್ತಿದ್ವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ ವಾಟ್ ಆರ್ ಆಲ್ ದ ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಅದರ ಮೆರಿಟ್ಸು ಮತ್ತು ಅನುಕೂಲಗಳು ಏನೇನಂತ ಕಲಿತಾ ಹೋಗೋಣ. ಸೊ ಒಂದು ಬಿಸ್ನೆಸ್, ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಮಾಡಿದ್ರೆ ಕೆಲವೊಂದು ಅಡ್ವಾಂಟೇಜಸ್ ಬರ್ತಾ ಹೋಗುತ್ತೆ. ಸೊ ಆ ಅಡ್ವಾಂಟೇಜಸ್ ಯಾವುವು, ಆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವೀಗ ಕಲಿಯೋಣ. ಸೊ ಫಸ್ಟ್ ಒನ್ ಕಂಪ್ಲೀಟ್ ಆಗಿದೆ. ಸೊ ನೌ ವಿ ಡಿಸ್ಕಸ್ ದ ವಾಟ್ ಆರ್ ದ ಮೆರಿಟ್ಸ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಮೆರಿಟ್ಸ್ ಅಂದ್ರೂ ಒಂದೇ, ಅಡ್ವಾಂಟೇಜಸ್ ಅಂದ್ರೂ ಒಂದೇ. ಮೆರಿಟ್ಸ್ ಆಫ್ ಜಾಯಿಂಟ್ ಹಿಂದೂ family business. The first merits or advantages of joint Hindu family business is effective control. What is first advantage is effective control. So effective control ಕನ್ನಡದಲ್ಲಿ ಏನಂತೀವಿ, ಪರಿಣಾಮಕಾರಿ ನಿಯಂತ್ರಣ. ಒಂದು ಬಿಸ್ನೆಸ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಕೊತ ಹೋಗ್ಬೋದು. ಇದು ಒಂದು ಅಡ್ವಾಂಟೇಜ್ ಆಗಿದೆ. ಸೊ ಎಫೆಕ್ಟಿವ್ ಕಂಟ್ರೋಲ್ ಅಂದರೆ ಏನು, ದ ಕರ್ತ ಹ್ಯಾವಿಂಗ್ ದಿ ಡಿಸಿಷನ್ ಮೇಕಿಂಗ್ ಪವರ್. ಸೊ ನಾವು ಬಿಸ್ನೆಸ್ ಅದ ಹೋಲ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ನ ಯಾರು ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ, ಕರ್ತ ಯಾರು, ಹೆಡ್ ಆಫ್ ದಿ ಫ್ಯಾಮಿಲಿ, ಹೂ ಇಸ್ ದಿ ಎಲ್ಡೆಸ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಸೊ ಈ ಕ್ಯಾನ್ ಟೇಕ್ ದ ಡಿಸಿಷನ್ ಆಫ್ ಎವರಿ ಆಸ್ಪೆಕ್ಟ್ಸ್ ಆಫ್ ದಿ ಬಿಸ್ನೆಸ್. ಒಂದು ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ಡಿಸಿಷನ್ ತೊಗೋಬೇಕು ಅಂದರು, ಯಾವುದೇ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಂದ್ರು, ಯಾವುದೇ ಒಂದು ನ್ಯೂ ಟೆಕ್ನಿಕ್ಸ್ನ ಅಡಾಪ್ಟ್ ಮಾಡ್ಕೊಬೇಕಂದ್ರೂ ಅದನ್ನ ಯಾರು ಕೇಳಿ ಮಾಡಬೇಕು, ಕರ್ತನ ಡಿಸಿಷನ್ನೇ ಅಂತಿಮ ನಿರ್ಧಾರವಾಗಿರುತ್ತೆ. ಯಾವ ಟೈಪ್ ಬಿಸ್ನೆಸ್ಸಲ್ಲಿ
ಅಲ್ಲಿ ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಕರ್ತನ ಡಿಸಿಷನ್ನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಿಸ್ ಅವಾಯ್ಡ್ಸ್ ದ ಕಾನ್ಫ್ಲಿಕ್ಟ್ಸ್ ಅಮಾಂಗ್ ಮೆಂಬರ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಕರ್ತನೇ ಡಿಸಿಷನ್ ತಗೊಳ್ಳೋದ್ರಿಂದ ಬೇರೆ ಮೆಂಬರ್ಸು ಆ ಡಿಸಿಷನ್ ಒಪ್ಕೋಬೇಕಾಗಿರುತ್ತೆ, ಅದನ್ನ ಆ ಡಿಸಿಷನ್ ಅಪೋಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈಸ್ ದಿ control and manage of the business, so the business wholly depends upon the karta only. So ಅಲ್ಲಿ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗಲ್ಲ. ಕಾನ್ಫ್ಲಿಕ್ಟ್ಸ್ ಅಂದರೆ ತೊಂದರೆಗಳು, ಘರ್ಷಣೆ ಅರೈಸ್ ಆಗೋದಿಲ್ಲ. ಸೊ ಬಿಕಾಸ್ ಆಲ್ ಮೆಂಬರ್ಸ್ ಶುಡ್ ಅಕ್ಸೆಪ್ಟ್ ದ ಡಿಸಿಷನ್ ಆಫ್ ದಿ ಕರ್ತಾ. So the ultimately the final decision will taken by the karta only. So now no other members cannot interfere the decision making. So ಒಂದು ಕರ್ತಾ ಡಿಸಿಷನ್ ತಗೊಳ್ತಿದೆ ಅಂದರೆ ಬೇರೆ ಮೆಂಬರ್ಸ್, ಬೇರೆ ವರ್ಕರ್ಸು, ಬೇರೆ ಫ್ಯಾಮಿಲಿ ಮೆಂಬರ್ಸು ಆ ಡಿಸಿಷನ್ ಅಪೋಸ್ ಮಾಡೋಂಗಿಲ್ಲ, ಇಂಟರ್ಫೈ ಆಗಂಗಿಲ್ಲ, ಅದಕ್ಕೆ ಆ ಮೆಂಬರು ಡಿಸಿಷನ್ ತಗೊಳ್ಳೋ ಆಗಿರೋದಿಲ್ಲ. ಸೊ ಇಫ್ ಕರ್ತಾ ಗಿವಿಂಗ್ ಎನಿ ಒನ್ ಡಿಸಿಷನ್ ಟು ಸ್ಟಾರ್ಟ್ ಎನಿ ಬಿಸ್ನೆಸ್ ಆರ್ ಅಡಾಪ್ಟಿಂಗ್ ಎನಿ ನ್ಯೂ ಟೆಕ್ನಿಕ್ಸ್ ಇನ್ ದಿ ಬಿಸ್ನೆಸ್, the all depends upon the karta only, and this leads to the promoter to take a good decision making. This type of will run effective way. ಸೊ ಒಂದು ಕಂಟ್ರೋಲ್ ಮಾಡ್ತಿದ್ದಾರೆ ಅಂದರೆ ಅದು ಯಾರ ಮೇಲೆ ಡಿಪೆಂಡ್ ಇರೋದು, ಕರ್ತ ಮೇಲೆ ಡಿಪೆಂಡ್ ಇರೋದು. ಸೊ ಒಂದು ಬಿಸ್ನೆಸ್ ಅಂದಮೇಲೆ ಕರ್ತ ಅಷ್ಟೇ ಇರೋದಿಲ್ಲ, ಬೇರೆ ಮೆಂಬರ್ಸ್ ಸಹ ಇರ್ತಾರೆ. ಬಟ್ ಆ ಮೆಂಬರ್ಸು ಕರ್ತ ಹೇಳಿರೋ ಡಿಸಿಷನ್ನ ಒಪ್ಕೊತ ಹೋಗ್ತಾ ಇರಬೇಕು, ಅದನ್ನ ಅಪೋಸ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ the business will controlled and managed by the karta only. So one of the advantage of joint Hindu family business is the effective control. The karta having the decision making power ability, the power of decision making taken by karta only. So it is the one of the major advantage of the joint Hindu family business. The second merits or advantages of joint Hindu family business is continue business existence. The second one is continued business existence. ಸೊ ನಿರಂತರವಾಗಿ ವ್ಯವಹಾರ ಇರುತ್ತದೆ. ಸೊ ಒನ್ ಥಿಂಗ್ ವಿ ಅಬ್ಸರ್ವ್ ದಟ್ ವೆನ್ ವಿ ಸ್ಟಾರ್ಟ್ ಇನ್ ದಿ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ಇಟ್ ವಿಲ್ ಬಿ ಕಂಟಿನ್ಯೂಲಿ ರನ್. ಹೌ ಮೀನ್ಸ್ ದ ಡೆತ್ ಆಫ್ ದಿ ಕರ್ತಾ ವಿಲ್ ನಾಟ್ ಅಫೆಕ್ಟ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ, ಆಗಲೇ ಹೇಳ್ದಂಗೆ ಕರ್ತಾನೆ ಕಂಟ್ರೋಲ್ ಮಾಡ್ತಿರ್ತಾರೆ. ಸೊ ಡಿಸಿಷನ್ ಮೇಕಿಂಗ್ ಪವರ್ ಯಾರು ತಗೊಳ್ತಾರೆ, ಕರ್ತಾನೆ ತಗೊಳ್ತಾರೆ. ಸೊ ದ ಹೋಲ್ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ವಿಲ್ ಡಿಪೆಂಡ್ಸ್ ಅಪಾನ್ ದಿ ಕರ್ತಾ ಓನ್ಲಿ. ಇಫ್ ಇನ್ ಕೇಸ್ ಎನಿ ಅನ್ಸರ್ಟನಿಟಿ ಹ್ಯಾಪನ್ಸ್. ವಾಟ್ ಈಸ್ ಅನ್ಸರ್ಟನಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಕರ್ತಾ ಡೆತ್ ಆಗೋ ಚಾನ್ಸ್ ಇರುತ್ತೆ, ಎಕ್ಸ್ಪೈರ್ ಆಗ್ಬೋದು, ಮರಣ ಹೊಂದ್ಬೋದು. ಆವಾಗ ಆ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ ಅರೈಸ್ ಆಗುತ್ತೆ. ಬಟ್ ದ ಡೆತ್ ಆಫ್ ದಿ ಕರ್ತಾ ವಿಲ್ ನಾಟ್ ಅಫೆಕ್ಟ್ ದ ಬಿಸ್ನೆಸ್. ಸೊ ಕರ್ತಾ ಎಕ್ಸ್ಪೈರ್ ಆದರೆ, ಡೆತ್ ಆದರೆ ಅದು ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗೋದಿಲ್ಲ. ಏನಕ್ಕಂದರೆ ದ ಎಲ್ಡೆಸ್ಟ್ ಮೆಂಬರ್ ವಿಲ್ ಹ್ಯಾಂಡಲ್ ದ ಬಿಸ್ನೆಸ್. ಕರ್ತನ ನೆಕ್ಸ್ಟ್ ಯಾರು ಎಲ್ಡೆಸ್ಟ್ ಮೆಂಬರ್ ಇರ್ತಾರೋ ಅವರು ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ. ಸೊ ದ ಬಿಸ್ನೆಸ್ ವಿಲ್ ಕಂಟಿನ್ಯೂಲಿ ಆಫ್ಟರ್ ದಿ ಡೆತ್, ಈವನ್ ದಿ ಆಫ್ಟರ್ ದಿ ಡೆತ್ ಆಫ್ ದಿ ಕರ್ತಾ ಆಲ್ಸೋ ದ ಬಿಸ್ನೆಸ್ ವಿಲ್ ಕಂಟಿನ್ಯೂ. ಹೌ ಮೀನ್ಸ್ ದ ನೆಕ್ಸ್ಟ್ ಎಲ್ಡೆಸ್ಟ್ ಮೆಂಬರ್ ವಿಲ್ ಹ್ಯಾಂಡಲ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. Therefore, the business will continue even after the death of the karta. So there is no problem of winding up the business or ending up the business. So ಕರ್ತಾ ಎಕ್ಸ್ಪೈರ್ ಆಗಿದ್ದಾರೆ ಅಂದ ತಕ್ಷಣ ನಾವು ಬಿಸ್ನೆಸ್ನ ವೈಂಡ್ ಅಪ್ ಮಾಡೋದಾಗಲಿ ಎಂಡ್ ಅಪ್ ಮಾಡೋದಾಗಲಿ ಇರೋದಿಲ್ಲ. ಬಿಕಾಸ್ ದ ನೆಕ್ಸ್ಟ್ ಎಲ್ಡರ್ ಮೆಂಬರ್ ಆಫ್ ದಿ ಫ್ಯಾಮಿಲಿ, ಯಾರು ಅವ್ರ ಕರ್ತನ ನೆಕ್ಸ್ಟ್ ಯಾರು ಎಲ್ಡೆಸ್ಟ್ ಫ್ಯಾಮಿಲಿ ಮೆಂಬರ್ ಇರ್ತಾರೋ ಅವರು ಆ ಬಿಸ್ನೆಸ್ನ ಅಧಿಕಾರ ವಹಿಸ್ಕೊಳ್ತಾರೆ. ಆ ಬಿಸ್ನೆಸ್ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಎನಿ ನ್ಯೂ ಟೆಕ್ನಿಕ್ಸ್ ಅಡಾಪ್ಟ್ ಮಾಡ್ತಿರ್ಬೇಕು, ಬಿಸ್ನೆಸ್ನ ಗ್ರೋ ಮಾಡ್ಬೇಕಂದ್ರೂ ಯಾರು ಡಿಸಿಷನ್ ತೊಗೋಬೇಕಾಗುತ್ತೆ ಈ ಆಫ್ಟರ್ ದಿ ಡೆತ್ ಆಫ್ ದಿ ಕರ್ತಾ, ನೆಕ್ಸ್ಟ್ ಎಲ್ಡೆಸ್ಟ್ ಮೆಂಬರ್ ಆಫ್ ದಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ವಿಲ್ ಹ್ಯಾಂಡಲ್ ದ ಬಿಸ್ನೆಸ್. ಸೊ therefore the business will continue even after the death of the karta. So one of the advantage ಏನು, the business will not wind up easily ಆಗಿ ನಾವು ಕ್ಲೋಸ್ ಮಾಡೋಕೆ ಆಗೋದಿಲ್ಲ. ಬಿಕಾಸ್ ಈವನ್ ಆಫ್ಟರ್ ದಿ ಡೆತ್ ಆಫ್ ದಿ ಕರ್ತಾ ಆಲ್ಸೋ ವಿ ಕಂಟಿನ್ಯೂ ದ ಬಿಸ್ನೆಸ್. ಸೊ ಅದೇ ಫ್ಲೋ ಅಲ್ಲಿ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಸೊ ಇಟ್ ಈಸ್ ದಿ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜ್ ಆಫ್ ದಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ದ ಥರ್ಡ್ ಅಡ್ವಾಂಟೇಜ್ ಈಸ್ ಲಿಮಿಟೆಡ್ ಲಯಬಿಲಿಟಿ ಆಫ್ ಮೆಂಬರ್ಸ್. Limited liability of ಸೊ ಲಿಮಿಟೆಡ್ ಲಯಬಿಲಿಟಿ ಆಫ್ ಮೆಂಬರ್ಸ್ ಸಹ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಹೇಗೆಂದರೆ ಸೊ ದ ಲಯಬಿಲಿಟಿ ಆಫ್ ದಿ ಆಲ್ ದ ಮೆಂಬರ್ಸ್ ಈಸ್ ಲಿಮಿಟೆಡ್. ಸೊ ಒಂದು ಬಿಸ್ನೆಸ್ನ
ಫಾರ್ ಎಕ್ಸಾಂಪಲ್ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ಓನ್ಲಿ ಡಿಪೆಂಡ್ ಅಪಾನ್ ದಿ ಕರ್ತ. ಸೊ ಅದ್ಲಿರೋ ಮೆಂಬರ್ಸಿಗೆ ಲಯಬಿಲಿಟಿ ಹೊಣೆಗಾರಿಕೆ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೆಂಬರ್ಸ್ ಯಾರಾಗಿರ್ತಾರೆ, ಆ ಫ್ಯಾಮಿಲಿಯಲ್ಲಿ ಹುಟ್ಟಿರೋರೆ ಆ ಬಿಸ್ನೆಸ್ನ ಮೆಂಬರ್ ಆಗೋಕ್ಕೆ ಸಾಧ್ಯ, ಬೇರೆ ಯಾರು ಆ ಫ್ಯಾಮಿಲಿ ಬಿಸ್ನೆಸ್ಸಿಗೆ ಮೆಂಬರ್ ಆಗೋಕ್ಕೆ ಚಾನ್ಸ್ ಇರಲ್ಲ. ದ ಪರ್ಸನ್ಸ್ ಹೂ ಬಾರ್ನ್ ಇನ್ ದಿ ಸೇಮ್ ಫ್ಯಾಮಿಲಿ ಓನ್ಲಿ, ಯಾರು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತೆ ಅದೇ ಫ್ಯಾಮಿಲಿಯಲ್ಲಿ ಹುಟ್ಟಿರೋನೇ ಆ ಬಿಸ್ನೆಸ್ನ ಮೆಂಬರ್ ಆಗೋಕ್ಕೆ ಸಾಧ್ಯವಾಗಿರುತ್ತೆ. ಬಟ್ ದ ಲಯಬಿಲಿಟಿ ಆಫ್ ದಿ ಆಲ್ ದ ಮೆಂಬರ್ಸ್ ಈಸ್ ಲಿಮಿಟೆಡ್. ಸೊ ಹೊಣೆಗಾರಿಕೆ ಅನ್ನೋದು ಕಡಿಮೆ ಇರುತ್ತೆ, ಯಾರಲ್ಲಿ ಮೆಂಬರ್ಸಲ್ಲಿ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಕಡಿಮೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ದ ಲಯಬಿಲಿಟಿ ಆಫ್ ದಿ ಕರ್ತ ಈಸ್ ಅನ್ಲಿಮಿಟೆಡ್. ಹಿಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ದ ಲಯಬಿಲಿಟಿ ಇನ್ ದಿ ಮೆಂಬರ್ಸ್ ವೆರಿ ಲೆಸ್, ಬಟ್ ದ ಲಯಬಿಲಿಟಿ ವಿಲ್ ಬಿ ವೆರಿ ಹೈ ಇನ್ ದಿ ಕರ್ತ. ಸೊ ಮೆಂಬರ್ಸಲ್ಲಿ ಹೊಣೆಗಾರಿಕೆ ಅನ್ನೋದು ಕಡಿಮೆ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಡಿಮೆ ಇರುತ್ತೆ. ಬಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಯಾರಲ್ಲಿ ಜಾಸ್ತಿ ಇರುತ್ತೆ, ಕರ್ತನಲ್ಲಿ ಜಾಸ್ತಿ ಇರುತ್ತೆ. ಏನಕ್ಕಂದರೆ ಕರ್ತ ವಿಲ್ ಹ್ಯಾಂಡಲ್ ದಿ ಹೋಲ್ ಬಿಸ್ನೆಸ್. ಸೊ ದ ಲಯಬಿಲಿಟಿ ವಿಲ್ ಬಿ ಹೈ ಆರ್ ಅನ್ಲಿಮಿಟೆಡ್ ಇನ್ ದಿ ಕರ್ತ. ದ ರಿಸ್ಕ್ ವಿಲ್ ಲೆಸ್ ಫಾರ್ ದಿ ಮೆಂಬರ್ಸ್. ದ ಬಿಸ್ನೆಸ್ ಅಂದಮೇಲೆ ರಿಸ್ಕ್ ಇದ್ದೇ ಇರುತ್ತೆ. ಸೊ ರಿಸ್ಕ್ ಅನ್ನೋದು ಕರ್ತನಲ್ಲಿ ಜಾಸ್ತಿ ಇರುತ್ತೆ, ರಿಸ್ಕ್ನ ಹ್ಯಾಂಡ್ಲ್ ಮಾಡ್ಕೊತ ಹೋಗ್ತಿರ್ಬೇಕು. ಎನಿ ನ್ಯೂ ಚೇಂಜಸ್, ಎನಿ ನ್ಯೂ ಟೆಕ್ನಿಕ್ಸ್, any new decision all depends upon the karta only. Thus therefore the liability will be very high in the karta. When we compare to the other members, the liability will be very less for the members, the liability will be the high in the karta. So the limited liability of members, ಹೊಣೆಗಾರಿಕೆ ಅನ್ನೋದು ಮೆಂಬರ್ಸ್ ಅಲ್ಲಿ ಕಡಿಮೆ ಇರುತ್ತೆ. So it is one of the advantage of the joint Hindu family business. The fourth advantage is increased loyalty and cooperation. Increased loyalty and cooperation. ಸೊ ಲಾಯಲ್ಟಿ ಅಂದರೆ ನಿಷ್ಠೆ, ಪ್ರಾಮಾಣಿಕೆಯಿಂದ ಕೆಲಸ ಮಾಡೋದು, ಕೋಆಪರೇಷನ್ ಸಹಕಾರ ಕೊಡೋದು. ಹಿಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ದಿಸ್ ಟೈಪ್ ಆಫ್ ಬಿಸ್ನೆಸ್ ವಿಲ್ ರನ್ ಬೈ ದಿ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ. ಸೊ ಈ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಯಾರು ಮೆಂಬರ್ಸ್ ಯಾರು ವರ್ಕರ್ಸ್ ಆಗಿರ್ತಾರೆ ಅದೇ ಫ್ಯಾಮಿಲಿಯಲ್ಲಿ ಹುಟ್ಟಿರೋರೇ ಮೆಂಬರ್ಸ್ ಆಗಿರ್ತಾರೆ. ಸೊ ದೇರ್ ಫೋರ್ there is a mutual cooperation, mutual understanding will be very high. ಸೊ ಫ್ಯಾಮಿಲಿಯಲ್ಲಿ ಹುಟ್ಟಿರೋರೇ ಮೆಂಬರ್ಸ್ ಆಗಿರೋದ್ರಿಂದ ಫ್ಯಾಮಿಲಿಯಲ್ಲಿ ಇರೋರೇ ಅಲ್ಲಿ ವರ್ಕ್ ಮಾಡ್ತಿದ್ರು ಅಂದಾಗ ಕೋಆಪರೇಷನ್ ಕೋಆರ್ಡಿನೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಬೇರೆ ಮೆಂಬರ್ಸ್ನ ವರ್ಕಿಗೆ ಇಟ್ಕೊಂಡ್ರೆ ಅಷ್ಟೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಕೋಆಪರೇಷನ್ ಆಗಲಿ ಇರೋದಿಲ್ಲ. ಸೊ ಆಲ್ ದಿ ಸೇಮ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋದ್ರಿಂದ ಸೇಮ್ ಫ್ಯಾಮಿಲಿಯವರೇ ಬಿಸ್ನೆಸ್ ಮಾಡ್ತಾರಿಂದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮ್ಯೂಚುವಲ್ ಕೋಆಪರೇಷನ್ ಆಗಿರ್ಬೋದು ಜಾಸ್ತಿ ಇರ್ತಾ ಹೋಗುತ್ತೆ. ಸೊ ಇದರಿಂದ ಬಿಸ್ನೆಸ್ಸಿಗೆ ಏನು ಹೆಲ್ಪ್ ಆಗುತ್ತೆ, ಬಿಸ್ನೆಸ್ ವಿಲ್ ಎಫೆಕ್ಟಿವ್ ಇನ್ ಎ ಸ್ಮೂತ್ ವೇ. ಯಾವುದೇ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗಲ್ಲ, ಯಾವುದೇ ತೊಂದರೆ ಅರೈಸ್ ಆಗಲ್ಲ. ಬಿಸ್ನೆಸ್ ವಿಲ್ ರನ್ ಇನ್ ಎ ವೆರಿ ಎಫೆಕ್ಟಿವ್ ಆ್ಯಂಡ್ smooth way. So if business will grow, automatically the family reputation and goodwill also increases. If the joint in the family business will grow, joint in the family business ಏನಾದರೂ ಸೊಸೈಟಿಯಲ್ಲಿ ಡೆವಲಪ್ ಆಗ್ತಾ ಹೋಗ್ತೇನೆ, ಆಟೋಮೆಟಿಕಲಿ ದ ಫ್ಯಾಮಿಲಿ ರೆಪ್ಯುಟೇಷನ್ಸ್ ಆ್ಯಂಡ್ ಗುಡ್ ವಿಲ್ ಆಲ್ಸೋ ಇನ್ಕ್ರೀಸಸ್. ವೈ ಮೀನ್ಸ್ ಇಟ್ ಈಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್. ಸೊ ಒಂದು ಫ್ಯಾಮಿಲಿಯ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಆ ಫ್ಯಾಮಿಲಿಯ ನೇಮ್ ಸಹ ಮೆನ್ಷನ್ ಮಾಡಿರ್ತಾರೆ. ಸೊ ಆಟೋಮೆಟಿಕಲಿ ಆ ಫ್ಯಾಮಿಲಿಯ ರೆಪ್ಯುಟೇಷನ್ ಆಗಿರ್ಬೋದು, ಗುಡ್ ವಿಲ್ ಅಂದರೆ ಕೀರ್ತಿ ಆಗಿರ್ಬೋದು, ಸೊ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಸೊಸೈಟಿಯಲ್ಲಿ. ಸೊ ವಿ ಆಟೋಮೆಟಿಕಲಿ ದೇ ಇನ್ಕ್ರೀಸಸ್ ದೇರ್ family reputation, goodwill also increases. And loyalty and cooperation is essential for every and any type of business. ಸೊ ಲಾಯಲ್ಟಿ ಅಂದರೆ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಅನ್ನೋದು ಎಲ್ಲ ಬಿಸ್ನೆಸ್ಸಲ್ಲೂ ಬೇಕಾಗುತ್ತೆ. ಒಂದು ಬಿಸ್ನೆಸ್ ವಿಲ್ ಸಕ್ಸಸ್ ಆಗಬೇಕು ಅಂದರೆ ಲಾಯಲ್ಟಿ ಇರಬೇಕು ಆ್ಯಂಡ್ ವರ್ಕರ್ಸ್ ಕೋಆಪರೇಷನ್ ಇರಬೇಕು. ವಿತೌಟ್ ದೀಸ್ ಟು ವಿ ಕೆನಾಟ್ ರನ್ ಎ ಬಿಸ್ನೆಸ್ ಫಾರ್ ಎ ಲಾಂಗ್ ರನ್ ಆರ್ ಲಾಂಗ್ ಸರ್ವೈವಲ್. ಸೊ ಒಂದು ಲಾಯಲ್ಟಿ ಒಂದು ಕೋಆಪರೇಷನ್ ನಾವು ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಕಾಣ್ಬೋದು. ಯಾವ ಥರ ಅಂದರೆ ಆಲ್ ದ ಮೆಂಬರ್ಸ್ ಆರ್ ದಿ ಸೇಮ್ ಫ್ಯಾಮಿಲಿ ಮೆಂಬರ್ಸ್ ಓನ್ಲಿ. ಸೊ ದೇ ವರ್ಕ್ ಅಕಾರ್ಡಿಂಗ್ ಟು ಲಿ ವಿತ್ ಕೋಆಪರೇಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮ್ಯೂಚುವಲ್ ಕೋಆಪರೇಷನ್ ಇರುತ್ತೆ. ಸೊ ಇದರಿಂದ ಅಂಡರ್ಸ್ಟ್ಯಾಂಡಿಂಗ್ ಕೋಆಪರೇಷನ್ ಇರೋದ್ರಿಂದ ಬಿಸ್ನೆಸ್ ವಿಲ್ ಬಿ ರನ್ ಇನ್ ವೆರಿ ಎಫೆಕ್ಟಿವ್ ಆ್ಯಂಡ್ ರೀಚ್ ದ achieve their goals. So one of the major advantage of joint in the family is increased the loyalty and cooperation. These are the some of the merits or advantages of the joint Hindu family business. So first ಮೆರಿಟ್ಸ್ ಯಾವುದಾಗಿದೆ, ಎಫೆಕ್ಟಿವ್ ಕಂಟ್ರೋಲ್. ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದಿ ಹೋಲ್ ಬಿಸ್ನೆಸ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ದಿ ಕರ್ತ ಓನ್ಲಿ. ಸೊ ಒಂದು ಕರ್ತ ಡಿಸಿಷನ್ ತೊಗೊಂಡಿದೆ ಅಂದರೆ ಬೇರೆ
ಮೆಂಬರ್ಸ್ ಕಾನ್ಫ್ಲಿಕ್ಟ್ಸ್ ಅರೈಸ್ ಮಾಡೋಂಗಿಲ್ಲ, ಇಂಟರ್ಫೈ ಆಗೋದಿಲ್ಲ. ದ ಫೈನಲ್ ಡಿಸಿಷನ್ ವಿಲ್ ಅಲ್ಟಿಮೇಟ್ಲಿ ದ ಡಿಸಿಷನ್ ವಿಲ್ ಬಿ ದಿ ಕರ್ತಾ ಓನ್ಲಿ ಟೇಕ್ ದ ಆಲ್ ದ ಡಿಸಿಷನ್ ಆಫ್ ದಿ ಬಿಸ್ನೆಸ್. ಸೊ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಕರ್ತಾ ಡಿಸಿಷನ್ ತಗೊಂಡ್ರೆ ಬೇರೆ ಮೆಂಬರ್ಸ್ ಅದಕ್ಕೆ ವಿರೋಧ ಮಾಡೋಂಗಿಲ್ಲ, ಆ ಡಿಸಿಷನ್ ಒಪ್ಕೋಬೇಕಾಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಕಂಟಿನ್ಯೂ ಬಿಸ್ನೆಸ್ ಎಕ್ಸಿಸ್ಟೆನ್ಸ್. ಸೊ ಬಿಸ್ನೆಸ್ನ ಲಾಂಗ್ ರನ್ನ ನಾವು ರನ್ ಮಾಡ್ಕೊತ ಹೋಗ್ಬೋದು, ಬಿಸ್ನೆಸ್ನ ಬೇಗ ಕ್ಲೋಸ್ ಮಾಡೋಕ್ಕಾಗಲ್ಲ, ವೈಂಡ್ ಅಪ್ ಮಾಡೋಕ್ಕೋಗೋದಿಲ್ಲ. ಏನಕ್ಕಂದರೆ ದ ಬಿಸ್ನೆಸ್ನ ಯಾರು ಕಂಟ್ರೋಲ್ ಮಾಡಿದ್ರೆ ಕರ್ತಾ. ಇಫ್ ಇನ್ ಕೇಸ್ ಎನಿ uncertainty happens like death or expire ಆದರೆ ಕರ್ತಾ, even after the death of the ಕರ್ತಾ the business will run by the ನೆಕ್ಸ್ಟ್ ಎಲ್ಡೆಸ್ಟ್ ಮೆಂಬರ್ ಆಫ್ ದಿ ಕರ್ತಾ ಇನ್ ಕೇಸ್ ಮರಣ ಹೊಂದಿದ್ರು ಅವನು ನೆಕ್ಸ್ಟ್ ಎಲ್ಡೆಸ್ಟ್ ಮೆಂಬರ್, ಅವನಕ್ಕಿಂತ ಸಣ್ಣವ್ರು ಯಾರು ಇರ್ತಾರೋ ಆ ಬಿಸ್ನೆಸ್ನ ಕರ್ತಾ ನೆಕ್ಸ್ಟ್ ಯಾರು ಇರ್ತಾರೋ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ. ಸೊ ಈ ಥರ ಕಂಟಿನ್ಯೂ ಮಾಡ್ಕೊತ ಹೋಗ್ತಿರ್ಬೇಕಾದ್ರೆ ಬಿಸ್ನೆಸ್ ಲಾಂಗ್ ರನ್ ಆಗಿ ಸರ್ವೈವಲ್ ಮಾಡುತ್ತೆ. ಸೊ ಇಟ್ ಈಸ್ ದಿ ಒನ್ ಆಫ್ ದಿ merits of the joint in the family business. Even after the death of the karta, business will run. And third one is limited liability of members. So ಆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಿನ ಮೆಂಬರ್ಸ್ ಯಾರಾಗಿರ್ತಾರೆ, ಸೇಮ್ ಫ್ಯಾಮಿಲಿ ಮೆಂಬರ್ಸೇ ಆ ಬಿಸ್ನೆಸ್ಸಿನ ಮೆಂಬರ್ಸ್ ಆರ್ ಕೋ ಪರ್ಸನ್ಸರ್ ಆಗಿರ್ತಾರೆ. ಸೊ ಇದರಿಂದ ಏನು ಜಾಯಿಂಟ್ ಹಿಂದೂ ಫ್ಯಾಮಿಲಿಗೆ ಅಡ್ವಾಂಟೇಜ್ ಅಂದರೆ, ಸೊ ಹೊಣೆಗಾರಿಕೆ ಕಡಿಮೆ ಇರುತ್ತೆ, ಕರ್ತಾ ಹೇಳಿ ಡಿಸಿಷನ್ ಫೈನಲ್ ಆಗಿರುತ್ತೆ. ಬಟ್ ದ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಆರ್ ವೆರಿ ಲೆಸ್. ಅವ್ರು ಎಷ್ಟು ಶೇರ್ ಇರುತ್ತೋ, ಎಷ್ಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಆ ಲಯಬಿಲಿಟಿ ಲಿಮಿಟೆಡ್ ಲಯಬಿಲಿಟಿನೇ ಅವ್ರಿಗೆ ಹೊಣೆಗಾರಿಕೆ ಅನ್ನೋದು ಕಡಿಮೆ ಇರುತ್ತೆ. ಸೊ ಮೆಂಬರ್ಸ್ಗೆ ಇದು ಒಂದು ಅಡ್ವಾಂಟೇಜ್ ಆಗುತ್ತೆ. ಆ್ಯಂಡ್ ಫೋರ್ತ್ ಒನ್ ಇಸ್ ಇನ್ಕ್ರೀಸ್ಡ್ ಲಾಯಲ್ಟಿ ಆ್ಯಂಡ್ ಕೋಆಪರೇಷನ್. ಇಫ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್, ದ ಲಾಯಲ್ಟಿ ಆ್ಯಂಡ್ ಕೋಆಪರೇಷನ್ ಎಸೆನ್ಷಿಯಲ್ ಫಾರ್ ಎವರಿ ಬಿಸ್ನೆಸ್. ಸೊ ಲಾಯಲ್ಟಿ ಕೋಆಪರೇಷನ್ ಇಲ್ಲದೆ ಇದ್ದರೆ ಬಿಸ್ನೆಸ್ನ ಲಾಂಗ್ ರನ್ನೇ ಸರ್ವೈವಲ್ ಮಾಡೋಕ್ಕಾಗೋದಿಲ್ಲ. ಸೊ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಲಾಯಲ್ಟಿ ಕೋಆಪರೇಷನ್ ಜಾಸ್ತಿ ಇರುತ್ತೆ. ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಈ ಫ್ಯಾಮಿಲಿ ಬಿಸ್ನೆಸ್ ಬೆಳೀತಿದೆ ಅಂದರೆ ಆಟೋಮೆಟಿಕಲಿ ಫ್ಯಾಮಿಲಿ ಬಿಸ್ನೆಸ್ನ ಗುಡ್ ವಿಲ್ ಆಗಿರ್ಬೋದು, ರೆಪ್ಯುಟೇಷನ್ ಆಗಿರ್ಬೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ದಿ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜ್ ಆಫ್ ದಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಸೊ ದೀಸ್ ಆರ್ ದಿ some of the major merits or advantages of the joint Hindu family business. One is effective control, second one is continued business existence, third one is limited liability of members, fourth one is increased loyalty and cooperation. So these are the merits of the joint Hindu family business. Now we discuss the what are the demerits andre disadvantages of the joint Hindu family business. ಸೊ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ವಿಲ್ ಕಮ್. ಸೊ ಡಿಮೆರಿಟ್ಸ್ ಆಫ್ ಡಿಮೆರಿಟ್ಸ್ ಅಂದ್ರೆ ಒಂದೇ, ಡಿಸ್ಅಡ್ವಾಂಟೇಜಸ್ ಅಂದ್ರೆ ಒಂದೇ. So one of the demerits of joint Hindu family business is limited resources. Limited resources. So limited resources ಅಂದರೆ ಕಡಿಮೆ ಸಂಪನ್ಮೂಲಗಳು ಇರ್ತವೆ. For example, this type of business will face the problem of capital. So because the capital depends upon mainly on ancestral property. So ancestral property ಅಂದ್ರೇನು, ಪುರಾತನ ಕಾಲದ ಆಸ್ತಿಗಳು, ವಂಶ ಪರಂಪರೆಯಿಂದ ಬಂದಿರುವ ಆಸ್ತಿಗಳು. ಸೊ ನಾವು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೆಲವೊಂದು ಕಂಡೀಷನ್ಗಳು ಇರುತ್ತೆ. ಮಿನಿಮಮ್ 2 ಮೆಂಬರ್ಸ್ ಇರಬೇಕು. ಸೊ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಇರಬೇಕು, ಪುರಾತನ ಕಾಲದಿಂದ ಬಂದಿರೋ ಆಸ್ತಿ ಇರಬೇಕು. ಸೊ ಆ ಆಸ್ತಿಯಿಂದ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊತ ಹೋಗ್ತೀವಿ. ವಿತೌಟ್ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ವಿ ಕ್ಯಾನಾಟ್ ಸ್ಟಾರ್ಟ್ ದ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಸೊ ಮೇನ್ ಆಗಿ ಕ್ಯಾಪಿಟಲ್ ವಿಲ್ ಡಿಪೆಂಡ್ಸ್ ಅಪಾನ್ ದಿ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಓನ್ಲಿ. ಸೊ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಎಷ್ಟಿರುತ್ತೋ ಅಷ್ಟೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗೋದು. ಸೊ ಒಂದು ಪ್ಲೇಸಲ್ಲಿ ನಮ್ಮದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಇದೆ ಅಂದರೆ ದಾವಣಗೆರೆಯಲ್ಲಿ ಅಷ್ಟೇ ಇದ್ದರೆ ಸೊ ನಾವು ದಾವಣಗೆರೆಯಲ್ಲಿ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಬೇರೆ ಡಿಸ್ಟ್ರಿಕ್ಟಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಪ್ರಾಪರ್ಟಿ ಇರೋದು ದಾವಣಗೆರೆಯಲ್ಲಿ ಆಗಿರೋದು ದಾವಣಗೆರೆಯಲ್ಲಿ ಮಾಡೋಕ್ಕೆ ಹೋಗ್ತೀವಿ. ಸೊ ಇದು ಒಂದು ಲಿಮಿಟೆಡ್ ರಿಸೋರ್ಸ್ ಆಗ್ತಾ ಹೋಗುತ್ತೆ. ದಿಸ್ ಲಿಮಿಟ್ಸ್ ದಿ ಸ್ಕೋಪ್ ಆಫ್ ಎಕ್ಸ್ಪಾನ್ಷನ್ ಆಫ್ ದಿ ಬಿಸ್ನೆಸ್. ಸ್ಕೋಪ್ ಅಂದರೆ ವಿಸ್ತರಣೆ. ಸೊ ನಾವು ಎಕ್ಸ್ಪಾನ್ಷನ್ ಮಾಡೋಕ್ಕಾಗೋದಿಲ್ಲ. because ancestral property only very less in Davangere only, we cannot start the business in other district. So other district ಅಲ್ಲಿ ancestral property ಇದ್ದಿದ್ರೆ ನಾವು ಅದರ ಬೇರೆ ಜಿಲ್ಲೆಯಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಬಟ್ ancestral property ನಮ್ಮ ವಂಶದ ಪರಂಪರೆಯಿಂದ ಆಸ್ತಿ ಇರೋದು ಬರೀ ದಾವಣಗೆರೆಯಲ್ಲಿ ಆಗಿರೋದ್ರಿಂದ ಸೊ ದಾವಣಗೆರೆ ಅಷ್ಟೇ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಬೇರೆ ಡಿಸ್ಟ್ರಿಕ್ಟಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ವಿಸ್ತರಣೆ ಅನ್ನೋದು ಕೂಡ ಕಡಿಮೆ ಇರ್ತದೆ. ಸ್ಕೋಪ್ ಆಫ್ ದಿ ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್ ವಿಲ್ ಬಿ ವೆರಿ ಲೆಸ್. ಸೊ ದಿಸ್ ಇಸ್ ದಿ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದಿ ಜಾಯಿಂಟ್ Hindu family
family business. So expansion of the business will be very tough in the joint in the family business. So all the expansion of scope of the will depend upon the for example depend upon the ಬೇರೆ ಕಡೆಯಲ್ಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಸ್ಟಾರ್ಟ್ ಮಾಡೋದು, ಇನ್ ಕೇಸ್ ಇಲ್ಲ ಅಂದರೆ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ಒನ್ ಆಫ್ ದಿ disadvantage, that is limited resources. The second one is unlimited liability of karta. Unlimited liability of ಸೊ ನಾವು ಆಗಲೇ ಅಡ್ವಾಂಟೇಜಸ್ ಹೇಳ್ಬೇಕಾದ್ರೆ ಮೆನ್ಷನ್ ಮಾಡಿದೆ, ದೇರ್ ಈಸ್ ಎ ಲಿಮಿಟೆಡ್ ಲಯಬಿಲಿಟಿ ಫಾರ್ ಮೆಂಬರ್ಸ್. ಸೊ ಲಯಬಿಲಿಟಿ ಅಂದ್ರೂ ಹೊಣೆಗಾರಿಕೆ. ಸೊ ಹೊಣೆಗಾರಿಕೆ ಅನ್ನೋದು ಮೆಂಬರ್ಸಲ್ಲಿ ಕಡಿಮೆ ಇರುತ್ತೆ, ಬಟ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಕರ್ತನಲ್ಲಿ ಹೊಣೆಗಾರಿಕೆ ಲಯಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬಾ ಇರುತ್ತೆ. ಸೊ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಕರ್ತ. ಸೊ ಹೊಣೆಗಾರಿಕೆ ತುಂಬ ಇರುತ್ತೆ. ಸೊ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ವೆರಿ ಹೈ ಇನ್ ದಿ ಕರ್ತ. ದ ಕರ್ತ ಈಸ್ ಬರ್ಡನ್ ನಾಟ್ ಓನ್ಲಿ ವಿತ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್, ಬಟ್ ಆಲ್ಸೋ ಸಫರ್ ಫ್ರಮ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಅನ್ಲಿಮಿಟೆಡ್ ಲಯಬಿಲಿಟಿ. ಕರ್ತ ಅನ್ನೋನು ಬರೀ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಅನ್ನೋದ್ರಗಷ್ಟೇ ಇರೋದಿಲ್ಲ. ಅವನು ಒಂದು ಬಿಸ್ನೆಸ್ನ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ತನಕ whole responsibility, whole decision making ability, whole management of the business will all depends upon the karta only. The single person karta will handle the whole business from starting point to ending point. So it is a suffer from the unlimited liability. This personal property can be used to repay the business debts. If in case the business ಏನಾದರೂ ಲೋನ್ ತೊಗೊಂಡಿದ್ರೆ, ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ರೆ ಕರ್ತನ ಪರ್ಸ್ನಲ್ ಪ್ರಾಪರ್ಟಿಯಿಂದ ಆ ಲೋನ್ನ ತೀರಿಸ್ಬೇಕು. ಇನ್ ಕೇಸ್ ಬಿಸ್ನೆಸ್ಸು ಫೇಲ್ ಆಯಿತು ಅಂದರೆ, ಯಾರು ವೈಂಡ್ ಅಪ್ ಆಯಿತು ಅಂದರೆ ಲೋನ್ ತೀರ್ಸೋಕ್ಕಾಗೋದಿಲ್ಲ. ಸೊ ಆವಾಗ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಕರ್ತನ ಪ್ರಾಪರ್ಟಿನ ಮೊರ್ಟೇಜ್ ತೊಗೊಳ್ತಾರೆ, ಅಡ ಹಿಡ್ಕೊಳ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಜಾಯಿಂಟ್ ಇನ್ ದು ಫ್ಯಾಮಿಲಿ ಬಿಸ್ನೆಸ್. ದಿಸ್ ಪರ್ಸ್ನಲ್ ಪ್ರಾಪರ್ಟಿ ಕ್ಯಾನ್ ಬಿ ಯೂಸ್ಡ್ ಟು ರೀಪೇ ದ ಬಿಸ್ನೆಸ್ ಡೆಬ್ಟ್ಸ್. ಸಾಲ ಮರುಪಾವತಿಗೆ ಅವನ ಪ್ರಾಪರ್ಟಿ ಕೂಡ ಮಾರಬೇಕಾಗೋ ಪರಿಸ್ಥಿತಿ ಬರುತ್ತೆ ಯಾವುದ್ರಲ್ಲಿ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್. ಯಾಕಂದರೆ ದ ಹೋಲ್ ಬಿಸ್ನೆಸ್ ವಿಲ್ ಡಿಪೆಂಡ್ಸ್ ಅಪಾನ್ ದಿ ಕರ್ತ ಓನ್ಲಿ. ಇಫ್ ಬಿಸ್ನೆಸ್ ಫೇಲ್ಸ್ or if business cannot run in an effective way, if business will wind up, so the whole business loan will be recovered from the karta property only. So it is one of the disadvantages of joint Hindu family business. So the third disadvantage is dominance of karta. Dominance of karta. So the very business aspects will managed and controlled by the karta only. So I already told that all the business activities and managed controlled by the karta only. So ನಾನು ಆಗಲೇ ಹೇಳಿದೆ ಕರ್ತನ ಮೇಲೆ ಇಡೀ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಮೆಂಬರ್ಸ್ ಕೆನಾಟ್ ಅಕ್ಸೆಪ್ಟ್ ದ ಡಿಸಿಷನ್ ಆಫ್ ದಿ ಕರ್ತ. ಸೊ ಸಮ್ಟೈಮ್ಸ್ ಏನಾಗ್ತಾರೆ, ಎಲ್ಲ ಮೆಂಬರ್ಸು ಒಪ್ಕೊಳ್ಬೇಕಂತ ಏನಿಲ್ಲ. ಕೆಲವೊಂದು ಟೈಮು ಅವಿರೋಧವಾಗಿ ಅವ್ನ ಡಿಸಿಷನಿಗೆ ಮಾತಾಡ್ಬೋದು. ಇಟ್ ಮೇ ಹ್ಯಾಪನ್. ವಿ ಕೆನಾಟ್ ಪ್ರೆಡಿಕ್ಟ್ ದ ಡಿಸಿಷನ್, ಕೆನಾಟ್ ಪ್ರೆಡಿಕ್ಟ್ ದ ಮೆಂಬರ್ಸ್ ಮೈಂಡ್ ಸೆಟ್. ಸೊ ಮೆಂಬರ್ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅವರು ಆ ಡಿಸಿಷನ್ ಒಪ್ಕೋಬೋದು, ಒಪ್ಕೊಳ್ದೇ ಇರ್ಬೋದು. ದಿಸ್ ಮೇ ಕಾಸ್ ದ ಕಾನ್ಫ್ಲಿಕ್ಟ್ಸ್ ಅಮಾಂಗ್ ದೆಮ್ ಓನ್ಲಿ. ಸೊ ಅದು ಏನಾಗುತ್ತೆ, ಕಾನ್ಫ್ಲಿಕ್ಟ್ಸ್ ಅರೈಸ್, ಘರ್ಷಣೆ ಉಂಟಾಗ್ಬೋದು, ಜಗಳ ಆಗ್ಬೋದು. ಆ ಡಿಸಿಷನ್ ಮೆಂಬರ್ಸ್ ಒಪ್ಕೊಳ್ದೇ ಇರ್ಬೋದು. ಬಟ್ ಕರ್ತನೇ ಅಲ್ಟಿಮೇಟ್ ಡಿಸಿಷನ್ ಕರ್ತಂದೇ ಆಗಿರೋದನ್ನ ಕರ್ತ ಅವ್ರ ಮೆಂಬರ್ಸ್ಗೆ ಎಕ್ಸಾಂಪಲ್ ಮೆಂಬರ್ಸ್ನ ಡಿಸಿಷನ್ ಒಪ್ಕೊಳ್ಳೋಕ್ಕಾಗಲ್ಲ, ನನ್ನ ಡಿಸಿಷನ್ ಅಲ್ಟಿಮೇಟ್ ಆಗಿರ್ಬೋದು ಅಂತ ಕರ್ತ ಮತ್ತು ಮೆಂಬರ್ಸ್ ನಡುವೆ ಜಗಳ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಆ್ಯಂಡ್ ಮೇ ಈವನ್ ಲೀಡ್ ಟು ಬ್ರೇಕ್ ಡೌನ್ ಆಫ್ ದಿ ಫ್ಯಾಮಿಲಿ ಯೂನಿಟ್ ಆಲ್ಸೋ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಆಗಿರೋದು ಫ್ಯಾಮಿಲಿ ಕಡೆ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ಯಾಮಿಲಿ ಸಹ ಮುರಿದು ಬೀಳೋನ್ನ, ಕುಟುಂಬ ಸಹ ಮುರಿದು ಬೀಳೋಂಥ ಚಾನ್ಸಸ್ ನಾವು ಎಲ್ಲಿ ನೋಡ್ಬೋದು, ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಕರ್ತನ ಒಂದು ಡಿಸಿಷನ್ ತೊಗೊಂಡಿನಿ, ಈ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇದೇ ಅಲ್ಟಿಮೇಟ್ ಪ್ರಾಡಕ್ಟು ಅಂತ ಹೇಳ್ಬೋದು. ಬೇರೆ ಒಬ್ಬ ಮೆಂಬರು ಬೇಡ, ಈ ಪ್ರಾಡಕ್ಟ್ನ ಸ್ವಲ್ಪ ಯೂನಿಕಾಗಿ ಸ್ಟಾರ್ಟ್ ಮಾಡೋ ಅಂತ ಅನ್ಬೋದು. ಬಟ್ ಕರ್ತ ಅವ್ರ ಡಿಸಿಷನ್ಗೆ ಒಪ್ಕೊಳ್ಳೋಂಗೆ ತನ್ನ ಡಿಸಿಷನ್ನೇ ಅಲ್ಟಿಮೇಟಾಗಿ ಸ್ಟಾರ್ಟ್ ಮಾಡೋಕ್ಕಂತ ಹೋಗಿ ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ, if in case other members will oppose those decisions, so ಆ ಚಾನ್ಸಸಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಯೂನಿಟ್ಸ್ ಬ್ರೇಕ್ ಆಗ್ಬೋದು, ಮುರಿದು ಬೀಳ್ಬೋದು. ಆ್ಯಂಡ್ ಬಿಸ್ನೆಸ್ ವಿಲ್ ಆಲ್ಸೋ ವೈಂಡ್ ಅಪ್ ದ
ವೈಂಡ್ ಅಪಿಂಗ್ ದ ಡಿಸಿಷನ್ ಆಫ್ ದಿ ಕರ್ತ. ಕರ್ತನ ಡಿಸಿಷನ್ನು ತುಂಬ ಪ್ರಾಮುಖ್ಯತೆ ವಹಿಸಿದೆ. ಸೊ ಡಾಮಿನೆನ್ಸ್ ಆಫ್ ಕರ್ತ ವಿಲ್ ಬಿ ವೆರಿ ಹೈ. ಸೊ ಕರ್ತನ ಒಂದು ಪ್ರಜಾಪ್ರಭುತ್ವ ಅನ್ನೋದು ತುಂಬಾ ಇರುತ್ತೆ. ಸೊ ಅವನು ಹೇಳಿದ ಡಿಸಿಷನ್ನ ಬೇರೆಯವ್ರು ಒಪ್ಕೊಳ್ಳೇಬೇಕಾಗಿರೋದ್ರಿಂದ ಬೇರೆ ಮೆಂಬರ್ಸು ಸಮ್ ಟೈಮ್ಸ್ may oppose the decision of the karta. This may leads to the wind up of the business. So ಇದು ಒಂದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ಯಾವ್ದು ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್. ಇನ್ ದ ಫೋರ್ತ್ disadvantages of the joint in the family business is limited managerial skill. Limited managerial so the karta cannot be an expert in all areas of management. ಸೊ ಕರ್ತನೂ ಎಲ್ಲ ಮ್ಯಾನೇಜ್ಮೆಂಟಲ್ಲೂ ಎಕ್ಸ್ಪರ್ಟ್ ಆಗಿರೋಕ್ಕೆ ಚಾನ್ಸೇ ಇರೋದಿಲ್ಲ. ದೇರ್ಫೋರ್ ದ ಬಿಸ್ನೆಸ್ ಮೇ ಸಫರ್ ಬೈ ದಿ ರಿಸಲ್ಟ್ ಆಫ್ ಇಸ್ ಅನ್ವೈಸ್ ಡಿಸಿಷನ್. ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಯಾವ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಮೆನಿ ಡಿಪಾರ್ಟ್ಮೆಂಟ್ಸ್ ವಿಲ್ ಕೇಮ್. ಸೊ ದ ಕರ್ತವ್ಯ ನಾಟ್ ಓನ್ಲಿ ಕರ್ತನೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಬಿಕಾಸ್ ಈ ಕೆನಾಟ್ ಎಕ್ಸ್ಪರ್ಟ್ ಇನ್ ಆಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್. ಈಸ್ ಇನ್ಎಬಿಲಿಟಿ ಟು ಡಿಸೈಡ್ ದ ಎಫೆಕ್ಟಿವ್ಲಿ ಮೇ ರಿಸಲ್ಟ್ ಇನ್ ಟು ಪೂರ್ ಪ್ರಾಫಿಟ್ ಆರ್ ಈವನ್ ಲಾಸಸ್ ಫಾರ್ ದಿ ಬಿಸ್ನೆಸ್. ಸೊ ಅವ್ನು ಕೆಲವೊಂದು ಟೈಮ್ ತಗೊಳ್ಳೋ ಡಿಸಿಷನ್ನು ಬಿಸ್ನೆಸ್ ವಿರುದ್ಧ ಆಗಿರೋ ಚಾನ್ಸಸ್ ಸಹ ಇರುತ್ತೆ. ಸೊ ಇದು ಯಾವ ಥರ ರಿಸಲ್ಟ್ ಕೊಡೋದಂದರೆ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ವಿ ಕೆನಾಟ್ ಎಕ್ಸ್ಪರ್ಟ್ ಕರ್ತ ಇನ್ ಆಲ್ ದ ಡಿಪಾರ್ಟ್ಮೆಂಟಲ್ಲೂ ಕರ್ತನೂ ಎಕ್ಸ್ಪರ್ಟ್ ಆಗಿರೋ ಚಾನ್ಸ್ ಇರಲ್ಲ. ಸೊ ಇದು ಏನಾಗುತ್ತೆ ಅಂದರೆ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಫ್ ಕರ್ತ ಫೇಲ್ಸ್ ಟು ಟೇಕ್ ಆನ್ ಎಫೆಕ್ಟಿವ್ ಡಿಸಿಷನ್ ದ ಬಿಸ್ನೆಸ್ ಆಲ್ಸೋ ಫೇಲ್ಡ್. ಇಫ್ ಕರ್ತ ಅನ್ನೋನು ಒಂದು ಡಿಸಿಷನ್ ತಗೊಳ್ತೇನೆ ಒಂದು ಬಿಸ್ನೆಸ್ ಅಂದರೆ ಅವನೇನಾದರೂ ತಪ್ಪು ನಿರ್ಧಾರಗಳನ್ನು ಕೈಗೊಂಡ್ರೆ ಆ ಬಿಸ್ನೆಸ್ಸು ಕ್ಲೋಸ್ ಮಾಡೋ ಚಾನ್ಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅದು ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇದ್ದರೆ ಮಾತ್ರ ಕಸ್ಟಮರು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾನೆ. ಸೊ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇಲ್ಲಾಂದರೆ ಕಸ್ಟಮರ್ ಪರ್ಚೇಸ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಕರ್ತ ಪ್ರೊಡ್ಯೂಸಸ್ ದ ಪ್ರಾಡಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಮೈಂಡ್ ಸೆಟ್ ಆಫ್ ದಿ ಕಸ್ಟಮರ್ ದ ಬಿಸ್ನೆಸ್ ವಿಲ್ ಗ್ರೋ ಆಟೋಮೆಟಿಕಲಿ. ಇಫ್ ಅವನು ಅಪೋಸಿಟ್ ಕಸ್ಟಮರ್ನ ಅಪೋಸಿಟಾಗಿ ಅವನು ನಿರ್ಧಾರಕ್ಕೆ ಅಪೋಸಿಟಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ರೆ ಕಸ್ಟಮರ್ ಪ್ರಾಡಕ್ಟ್ನ ತಗೊಳ್ಳೋದಿಲ್ಲ. ಸೊ ಅಲ್ಟಿಮೇಟಾಗಿ ಅವನ ಡಿಸಿಷನ್ನೇ ಪ್ರಮುಖವಾಗಿರುತ್ತೆ. ಸೊ ಅವನು ನಿರ್ಧಾರ ತಗೊಳ್ತಾನೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಕಸ್ಟಮರ್ ಅವಿರೋಧವಾಗಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ತಗೊಳ್ತಾನೆ ಡಿಸಿಷನ್, ಅದು ಪ್ರಮುಖ ಪಾತ್ರ ವಹಿಸುತ್ತೆ. ಇಫ್ ಇನ್ ಕೇಸ್ ಅವನೆಂದರೂ ಅವಿರೋಧವಾಗಿ ಒಂದು ಡಿಸಿಷನ್ ತಗೊಳ್ತಿದ್ದಾನೆ ಅಂದರೆ ಬಿಸ್ನೆಸ್ ಮೇ ಆಲ್ಸೋ ವೈಂಡ್ ಅಪ್ ದ ಬಿಸ್ನೆಸ್ ಆಲ್ಸೋ ಇಟ್ ಈಸ್ ಬಿಸ್ನೆಸ್ ಆಲ್ಸೋ ಫೇಲ್ಡ್. ದ ಹೋಲ್ ಬಿಸ್ನೆಸ್ ವಿಲ್ ಡಿಪೆಂಡ್ಸ್ ಅಪಾನ್ ದಿ ಕರ್ತ ಓನ್ಲಿ. ಸೊ ಈ ಬಿಸ್ನೆಸ್ ಅಂತ ಎಲ್ಲರೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕರ್ತನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ he must and should take the very good and effective decision. If he fails to take an effective decision, the business will make chances to wind up. ಸೊ ಒಂದು ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಡಿಸಿಷನ್ ತೊಗೊಳ್ತೀವಿ ಅಂದರೆ ಎಫೆಕ್ಟಿವ್ ತೊಗೋಬೇಕು, ಒಂದು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಡಿಸಿಷನ್ ತೊಗೊಂಡು ಎಫೆಕ್ಟಿವ್ ತೊಗೋಬೇಕು, ಒಂದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ತೊಗೊಳ್ತೀವಿ ಅಂದ್ರೆ ಅಲ್ಲಿ ಸಹ ಒಂದು ಯು ಶುಡ್ ಮೇಂಟೈನ್ ದ ಎಫೆಕ್ಟಿವ್ ಸ್ಕಿಲ್, ಯೂಸ್ ದ ಸ್ಕಿಲ್. ಸೊ ಕರ್ತನಲ್ಲಿ ಇಷ್ಟೊಂದು ಸ್ಕಿಲ್ಸ್ ಅನ್ನೋದು ಕಡಿಮೆ ಇರೋದ್ರಿಂದ ಇಟ್ಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ joint Hindu family business. So there are 4 disadvantages. One is limited resources. So ಕಡಿಮೆ ಸಂಪನ್ಮೂಲಗಳು ಇರ್ತವೆ. ಸೊ ಇಟ್ ಈಸ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ancestral ಪ್ರಾಪರ್ಟಿ ಮೇಲೆ ಬಿಸ್ನೆಸ್ ಡಿಪೆಂಡ್ ಆಗಿರೋದ್ರಿಂದ ದ ಸ್ಕೋಪ್ ಆಫ್ ದಿ ಬಿಸ್ನೆಸ್ ಈಸ್ ವೆರಿ ಲೆಸ್. ದ ಸೆಕೆಂಡ್ ಒನ್ ಇಸ್ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ದಿ ಕರ್ತ. ಸೊ ಹೋಲ್ ಬಿಸ್ನೆಸ್ ರಿಸ್ಕ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಒಂದು ಡಿಸಿಷನ್ ತೊಗೊಳ್ಳೋದಾಗಿರ್ಬೋದು, ಕಂಟ್ರೋಲ್ ಆಗಿರ್ಬೋದು, ಎಲ್ಲ ಡಿಪೆಂಡ್ ಮೇಲೆ ಯಾರ ಮೇಲೆ ಆಗಿರುತ್ತೆ? ಕರ್ತನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದೇರ್ ಈಸ್ ಅ ಅನ್ಲಿಮಿಟೆಡ್ ಲಯಬಿಲಿಟಿ, ಹೊಣೆಗಾರಿಕೆ ಅನ್ನೋದು ಕರ್ತನ ಮೇಲೆ ತುಂಬ ಇರುತ್ತೆ. ಸೊ ಥರ್ಡ್ ಒನ್ ಈಸ್ ಡಾಮಿನೆನ್ಸ್ ಆಫ್ ಕರ್ತ. ಸೊ ಕರ್ತನ ಎಲ್ಲ ಡಿಸಿಷನ್ನು ಒಪ್ಕೊಳ್ಬೇಕಂತ ಏನಿರಲ್ಲ. ಮೆಂಬರ್ಸು ಸಮ್ಟೈಮ್ಸ್ ಅಪೋಸ್ ದ ಕರ್ತಾಸ್ ಡಿಸಿಷನ್. ಸೊ ಆನ್ ದಟ್ ಟೈಮ್ ದ ಫ್ಯಾಮಿಲಿ ಯೂನಿಟ್ ಮೇ ಆಲ್ಸೋ ಬ್ರೇಕ್ ಡೌನ್. ಸೊ ಫ್ಯಾಮಿಲಿಯ ಕುಟುಂಬ ಸಹ ಮುರಿದು ಬೀಳೋ ಚಾನ್ಸಸ್ ಇರುತ್ತೆ. ಫ್ಯಾಮಿಲಿ ಬಿಸ್ನೆಸ್ ಮಾಡೋದಲ್ಲ, ಬಿಸ್ನೆಸ್ ವೈಂಡ್ ಅಪ್ ಆಗೋದಲ್ಲ, ಫ್ಯಾಮಿಲಿ ಕೂಡ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ, ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ದ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್. ಆ್ಯಂಡ್ ಫೋರ್ತ್ ಒನ್ ಈಸ್ ಲಿಮಿಟೆಡ್ ಮ್ಯಾನೇಜರಿಯಲ್ ಸ್ಕಿಲ್. ಸೊ ಕರ್ತನ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪರ್ಟ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಒಂದು ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪರ್ಟ್ ಇದ್ದರೆ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಅವ್ನು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಫೇಲ್ ಆದಾಗ ಬಿಸ್ನೆಸ್ ಕೂಡ ವೈಂಡ್ ಅಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕರ್ತನೂ ಎಫೆಕ್ಟಿವ್ ಸ್ಕಿಲ್ಸ್ ಆಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರೋಕ್ಕಾಗಲ್ಲ. ಸೊ ಇಟ್ ಈಸ್ ದಿ ಒನ್ ಆಫ್ ದಿ disadvantages of the joint Hindu family business. These are the some of the demerits and disadvantages of the joint Hindu family business.
So one thing you observe that second chapter various forms of business organization will depend ಆಗಿರುತ್ತೆ. ಸೊ ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ 5 ಥರ ಬರ್ತಾ ಹೋಗುತ್ತೆ. ಒಂದನೇ ಸೋಲ್ ಪ್ರೊಪ್ರೈಟರ್, ಎರಡನೇ ಜಾಯಿಂಟ್ ಇನ್ ದಿ ಫ್ಯಾಮಿಲಿ, ಮೂರನೇದು ಪಾರ್ಟ್ನರ್ಶಿಪ್, ನಾಲ್ಕನೇದು ಕೋಆಪರೇಟಿವ್ ಸೊಸೈಟಿ, ಐದನೇ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ನಾವು ಫಸ್ಟ್ನೇ ಕ್ಲಾಸಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಿಂದ ಮೀನಿಂಗು, ಫ್ಯೂಚರ್ಸು, ಮೆರಿಟ್, ಡಿಮೆರಿಟ್ಸ್ ಕಲ್ತಿದ್ದೀವಿ. ಸೊ ಇಂದಿನ ತರಗತಿಯಲ್ಲಿ ನಾವು ಜಾಯಿಂಟ್ ಇನ್ ದಿ ಫ್ಯಾಮಿಲಿಯ ಮೀನಿಂಗು, ಫ್ಯೂಚರ್ಸ್ ಕಲ್ತಿದ್ವಿ. ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ ದ merits and demerits of joint in the family business. So various forms of business organization 5 ಥರದಲ್ಲಿ ನಾವು ಫಸ್ಟ್ ಒಂದು ಕಂಪ್ಲೀಟ್ ಮಾಡಿದ್ವಿ, ಸೆಕೆಂಡ್ ಒಂದು ಕಂಪ್ಲೀಟ್ ಮಾಡಿದ್ವಿ. ಸೊ 2 topics are covered in the various forms of business organization. Now we start the third various forms of business organization. ಮೂರನೇದು ಯಾವುದು? ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆ. ಸೊ ನಾವು ಇವಾಗ ಪಾಲುದಾರಿಕೆಯ ಮೀನಿಂಗ್ ಆಗಿರ್ಬೋದು, ಫ್ಯೂಚರ್ಸ್ ಆಗಿರ್ಬೋದು, ಮೆರಿಟ್ಸ್ ಆಗಿರ್ಬೋದು, ಡಿಮೆರಿಟ್ಸ್ ಆಗಿರ್ಬೋದು, ಅದನ್ನು ನಾವು ಕಲಿತಾ ಹೋಗೋಣ. ಸೊ ನಾವು ವಿ ಸ್ಟಾರ್ಟ್ ದ ಥರ್ಡ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ದಿ ಪಾರ್ಟ್ನರ್ಶಿಪ್. ಸೊ ಥರ್ಡ್ ಫಾರ್ಮ್ಸ್ ಯಾವುದು? ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಯಾವುದು? ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆ. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಲ್ಲ 5 ಥರದಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಅದರಲ್ಲಿ ಮೂರನೇ ವಿಧ ಯಾವುದು? ಪಾರ್ಟ್ನರ್ಶಿಪ್. ದ ಇಂಡಿಯನ್ Partnership Act 1932 defines the relationship between persons who have agreed to share the profit of the business carried on by all or any one of them acting for all. So partnership ಅಂದ್ರೆ ಏನು? The Indian Partnership Act 1932 ಏನು ಹೇಳುತ್ತೆ ಅಂದರೆ, ಪಾರ್ಟ್ನರ್ಶಿಪ್ ಅನ್ನೋದು ಒಂದು ಅಗ್ರೀಡ್ ಥ್ರೂ ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆಫ್ ದಿ ಬಿಸ್ನೆಸ್. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಪಾರ್ಟ್ನರ್ ಆಗಿ ಸ್ಟಾರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ತಾನೆ, ಅವನು ವೈನ ಪಾರ್ಟ್ನರಾಗಿ ತೊಗೊಳ್ತಾನೆ ಆ್ಯಂಡ್ ಝೆಡ್ನ ಪಾರ್ಟ್ನರ್ ತೊಗೊಳ್ತಾನೆ. ಸೊ ಎಕ್ಸ್ ವೈ ಝೆಡ್ ಮೂವರ ಮೇಲೂ ಆ ಬಿಸ್ನೆಸ್ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಎಕ್ಸ್ ವೈ ಝೆಡ್ ಆರ್ ದಿ ಓನರ್ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜರ್ ಬೈ ದಿ ಬಿಸ್ನೆಸ್. ಆ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಆ ಬಿಸ್ನೆಸ್ನ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜರ್ ಯಾರು ಮಾಡಬೇಕಾಗುತ್ತೆ? ಆ ಎಕ್ಸು ವೈ ಝೆಡ್ಡೇ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗುತ್ತೆ. ಸೊ ಅದರಲ್ಲಿ ಬರುವಂತಹ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರೋದು, ಶೇರ್ ದ ಈಕ್ವಲಿ. ಆ ಮೂರು ಎಕ್ಸ್ ವೈ ಝೆಡ್ ಏನಿರ್ತದೆ ಆ ಮೂರು ಜನ ಅಲ್ಲಿ ಬಿಸ್ನೆಸ್ಸಲ್ಲಿ ಬರುವಂಥ ಪ್ರಾಫಿಟ್ ಆಗಿರೋ ಲಾಸ್ ಆಗಿರೋ ಶೇರ್ ಮಾಡ್ಕೊತ ಹೋಗ್ಬೋದು. ಆರ್ ಅಕಾರ್ಡಿಂಗ್ ಟು ದ ರೇಷಿಯೋ, ಅವರೊಂದು ರೇಷಿಯೋ ಸೆಟ್ ಮಾಡ್ಕೊಂಡಿರ್ತಾರೆ, 3:2, 2:1. ಸೊ ರೇಷಿಯೋ ಮೇಲೂ ಸಹ ಶೇರ್ ಮಾಡ್ಕೊತ ಹೋಗ್ಬೋದು. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅವ್ರು ಅಗ್ರಿಮೆಂಟ್ ಮಾಡ್ಕೊತಿರ್ತಾರೆ. ಆ ಬಿಸ್ನೆಸ್ಸಲ್ಲಿ ಬರುವ ರೆಸ್ಪಾನ್ಸಿಬಿಲಿಟಿ, ರಿಸ್ಕ್ ಆಗಿರ್ಬೋದು, ಪ್ರಾಫಿಟ್ ಆರ್ ಲಾಸ್ ಎಷ್ಟು ಶೇರ್ ಮಾಡ್ಕೋಬೇಕು ಅನ್ನೋದನ್ನ ಅಗ್ರಿಮೆಂಟಲ್ಲಿ ಮುಂಚೆನೇ ಅರ್ಲಿಯರ್ ಸ್ಟೇಜಸ್ ಅಲ್ಲಿ ದೇ ಡಿಸೈಡೆಡ್ ಟು what are those sharing ratio. So the Indian Partnership Act, the Indian Partnership Act 1932 defines the relationship between the relation between persons who have agreed to share the profit, the profit of the business carried, by all, carried on by all, or any one of the acting for all. So the Indian Partnership Act 1932 ಏನು ಹೇಳುತ್ತೆ ಅಂದರೆ, defines that the relationship between person who have agreed to share the profit of the business. ಸೊ ಒಂದು ಪ್ರಾಫಿಟ್ ಆಗಿರೋದು, ಒಂದು ರಿಸ್ಕ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರೋದು, ಅವನ್ನ ಶೇರ್ ಮಾಡ್ಕೊಳ್ತೀವಿ ಅಕಾರ್ಡಿಂಗ್ ಟು ದಿ ರೇಷಿಯೋ ಆಗಿರ್ಬೋದು, ಅಕಾರ್ಡಿಂಗ್ ಟು ದಿ ಈಕ್ವಲ್ ಆಗಿರ್ಬೋದು ಅನ್ನೋದನ್ನ ಅವರೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಯಾವಾಗ? ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡೋಕ್ಕಂತ ಮುಂಚೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದ ಅಂದಾಗ ಅವನು ಪಾರ್ಟ್ನರ್ ಆಗಿ ವೈನ ತಗೊಳ್ತಾನೆ. ಸೊ ವೈ ಆ್ಯಂಡ್ ಝೆಡ್.
ಸೊ ದ ಹೋಲ್ ಬಿಸ್ನೆಸ್ ವಿಲ್ ಡಿಪೆಂಡ್ಸ್ ಅಪಾನ್ ದಿ XYZ. ಈ 3 ಜನ ಬಿಸ್ನೆಸ್ನ ಪಾರ್ಟ್ನರ್ಶಿಪ್ ಆಗಿರ್ತಾರೆ, ಪಾಲುದಾರರ ಆಗಿರ್ತಾರೆ. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹೋಲಿ ಡಿಪೆಂಡ್ಸ್ ಅಪಾನ್ ದಿ XYZ. ಸೊ ಒಂದು ಪ್ರಾಫಿಟ್ ಆದ್ರೂ ಬರುವಂಥ ಪ್ರಾಫಿಟ್ನ ಈ 3 ಜನ ಶೇರ್ ಮಾಡ್ಕೊಳ್ಬೋದು. ಲಾಸ್ ಬಂದ್ರೂ ಈ 3 ಜನ ಶೇರ್ ಮಾಡಬೇಕು. ಆ್ಯಂಡ್ ಈವನ್ ಆಲ್ಸೋ ದಿ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ದಿ ಶೇರ್ ಡೌನ್ ಈಕ್ವಲಿ ಆರ್ ಇನ್ ಅದರ್ ವೈಸಲ್ಲಿ ಶೇರ್ ಮಾಡ್ಕೊತಾರೆ, ರೇಷಿಯೋ ವೈಸಲ್ಲಿ ಶೇರ್ ಮಾಡ್ಕೊತ ಹೋಗ್ಬೋದು. ಯಾವ ಥರ ಅಂದರೆ 3:2 ಆ 3:1 ಡಿಪೆಂಡ್ಸ್ ಅಪಾನ್ ದಿ ಅಗ್ರಿಮೆಂಟ್. ಅವರು ಮುಂಚೆನೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಪ್ರಾಫಿಟಲ್ಲಿ ಬರುವ 3 ಭಾಗ ಇವ್ನು ತೊಗೋಬೋದು, 2 ಭಾಗ ಇವ್ನು ತೊಗೋಬೋದು, ಇಲ್ಲ 1 ಭಾಗ ಇವ್ನು ತೊಗೋಬೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಇನ್ ಅರ್ಲಿಯರ್ ಸ್ಟೇಜ್ ಅಗ್ರಿಮೆಂಟಲ್ಲಿ ಮಾಡ್ಕೊಳ್ತಿರ್ತಾರೆ. ಆಲ್ಮೋಸ್ಟ್ ಆಲ್ ಆರ್ ಈಕ್ವಲಿ ಶೇರ್. ಸೊ ನಾವು ಈಕ್ವಲಾಗಿ ಶೇರ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊತ ಹೋಗ್ಬೋದು. ಸೊ XYZ 3 ಮೆಂಬರ್ಸ್ ಆರ್ ದಿ ಪಾರ್ಟ್ನರ್ಶಿಪ್ ಆಗಿರ್ತಾರೆ, ಪಾರ್ಟ್ನರ್ ಆಗಿರ್ತಾರೆ. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಬರುವಂಥ ಒಂದು ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರಲಿ, ರಿಸ್ಕ್ ಆಗ್ಬೋದು, ಈಕ್ವಲಿ ಶೇರ್ ಮಾಡ್ಕೊತ ಹೋಗ್ಬೋದು. ಆರ್ ಆಲ್ಸೋ ಇನ್ ದಿ ಫಾರ್ಮ್ ಆಫ್ ದಿ ರೇಷಿಯೋ. ಎ ಪಾರ್ಟ್ನರ್ಶಿಪ್ ಈಸ್ ಎ ಫಾರ್ಮ್ ಆಫ್ ಬಿಸ್ನೆಸ್ ವೇರ್ 2 or more people share ownership as well as the responsibility for managing the company and the income or losses of the business. ಸೊ ಒಂದು ಓನರ್ಶಿಪ್ ಆಗಿರ್ಬೋದು, ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಒಂದು ಇನ್ಕಮ್ ಆರ್ ಲಾಸಸ್ ಆಗಿರ್ಬೋದು. ಈ 3 ಅವರು ಇಂಡಿವಿಜುವಲ್ ಈಕ್ವಲಾಗಿ ಶೇರ್ ಮಾಡ್ಕೊಳ್ತೀವಿ ಅಂತ ಮುಂಚೆನೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ 3 ಜನ ಅಟ್ ಎ ಟೈಮಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದರಲ್ಲಿ ಬರುವಂತಹ ಪ್ರಾಫಿಟ್ನು ಸಹ ಲಾಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ದೇ ಕ್ಯಾನ್ ಈಕ್ವಲಿ ಶೇರ್. ದಿಸ್ ಈಸ್ ನೋನ್ ಆಸ್ ಪಾರ್ಟ್ನರ್ಶಿಪ್. ಸೊ ಒಂದು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಅಟ್ಲೀಸ್ಟ್ 2 ಮೆಂಬರ್ಸ್ ಇರಬೇಕು. ಮಿನಿಮಮ್ ಮೆಂಬರ್ಸ್ ಫಾರ್ ದಿ ಪಾರ್ಟ್ನರ್ಶಿಪ್ ಈಸ್ 2. ಸೊ ಮಿನಿಮಮ್ ಎಷ್ಟಿರಬೇಕು? 2 ಮೆಂಬರ್ಸ್ ಇರಬೇಕು. 2 ಮಿನಿಮಮ್ ಮೆಂಬರ್ಸ್ ವಿಲ್ ಬಿ ದೇರ್. ಸೊ 2 ಮಿನಿಮಮ್ ಮೆಂಬರ್ಸಿಂದನೇ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡ್ಬೋದು. ಸೊ ಒಬ್ಬರು ಏನಾರು ಇದ್ದರೆ ಅದನ್ನ ಪಾರ್ಟ್ನರ್ಶಿಪ್ ಅನ್ನಲ್ಲ, ಅದನ್ನ ಏನಂತೀವಿ? ಸೋಲ್ ಪ್ರೊಪ್ರೈಟರ್ಶಿಪ್ ಅಂತೀವಿ. ಇಫ್ ಇನ್ ಕೇಸ್ 2 ಮೆಂಬರ್ಸ್ ಇದ್ದರೆ ಪಾರ್ಟ್ನರ್ಶಿಪ್ ಅಂತೀವಿ. ಸೊ ಇಲ್ಲೇ ಅಬ್ಸರ್ವ್ ಮಾಡಿ, ಇಫ್ 1 person will start the business, we can call it as an sole proprietorship. If more than 1 person we can start the business is known as partnership. It helps to reduce the burden of the ಕ್ಯಾಪಿಟಲ್. ಸೊ ಒಂದು ಬಿಸ್ನೆಸ್ ಅನ್ನೋದು ಪಾರ್ಟ್ನರ್ಶಿಪ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಅನ್ಸುತ್ತೆ, ಬರ್ಡನ್. ಒಂದು ಕ್ಯಾಪಿಟಲ್ನ ಬರ್ಡನ್ನ ನಾವು ಕಡಿಮೆ ಮಾಡ್ಕೊತ ಹೋಗ್ಬೋದು. ಸೊ ಮೇಜರ್ ಪ್ರಾಬ್ಲಮ್ ಅರೈಸ್ ಆಗೋದೇ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಅದೇ ಪಾರ್ಟ್ನರ್ಶಿಪ್ ಇದ್ದರೆ ಸೊ ಆ ಕ್ಯಾಪಿಟಲ್ನ 3 ಜನ ಶೇರ್ ಮಾಡ್ಕೋಬೋದು. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಫಾರ್ ಎಕ್ಸಾಂಪಲ್ 3 lakhs ಬೇಕಾಗ್ಬೋದು ಅಂದ್ಕೊಳ್ಳಿ. ಸೊ ಆ 3 lakhs ಆಗಬೇಕಾದ್ರೆ ಈಗ ಸಿಂಗಲಾಗಿ ಸ್ಟಾರ್ಟ್ ಮಾಡಿದ್ರೆ ಎಕ್ಸ್ ಅನ್ನೋದೇ 3 ಲಕ್ಷನೂ ಇನ್ವೆಸ್ಟ್ ಮಾಡ್ಬಿಟ್ಟು ಬರೋಕ್ಕಾಗುತ್ತೆ. ಸೊ ಎಕ್ಸ್ ಅನ್ನೋದೇ 3 ಲಕ್ಷನೂ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಅವನು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ರೆ ಈಕ್ವಲಾಗಿ ಶೇರ್ ಮಾಡ್ತಾರೆ. ಎಕ್ಸ್ ಏನೋ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ವೈ ಏನೋ 1 ಲಕ್ಷ ಮಾಡ್ತಾನೆ, ಝಡ್ ಏನೋ 1 ಲಕ್ಷ ಮಾಡ್ತಾನೆ. ಸೊ ಅವಾಗ ಬರ್ಡನ್ ಇವನಿಗೆ 2 ಲಕ್ಷ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರ್ಸ್ ಆಲ್ಸೋ ಇನ್ವೆಸ್ಟ್ ದ ಕ್ಯಾಪಿಟಲ್. ಸೊ ಒನ್ ಆಫ್ ದಿ helps advantages, it helps to reduce the burden of the capital. Sometimes reduces the burden of the risk also. ಸೊ ಒಂದು ಬಿಸ್ನೆಸ್ ಅಂದಮೇಲೆ ರಿಸ್ಕ್ ಬರ್ತಾ ಹೋಗುತ್ತೆ. ಸೊ ರಿಸ್ಕ್ ಬಂದಾಗ ಎಕ್ಸ್ ಅನ್ನೋನೇ ಎಲ್ಲ ರಿಸ್ಕ್ನೂ ತಗೊಳಕ್ಕಾಗೋದಿಲ್ಲ. ಪಾರ್ಟ್ನರ್ಶಿಪ್ ಇನ್ ಕೇಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿದ್ರೆ ಎಲ್ಲ ರಿಸ್ಕ್ನ ಹ್ಯಾಂಡಲ್ ಮಾಡಬೇಕಾಗಿರೋದು ಇವನೇ ಹ್ಯಾಂಡಲ್ ಮಾಡಬೇಕಾಗಿರೋದು. ಬಟ್ ಇಟ್ ಈಸ್ ನೋನ್ ಆಸ್ ಪಾರ್ಟ್ನರ್ಶಿಪ್. ಸೊ ದಿಸ್ ಈಸ್ ದ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ರಿಸ್ಕ್ ಅನ್ನೋದು ಸಹ 3 ಶೇರ್ ಮಾಡಿಕೊಂಡು ಅದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಸೊ ಬರ್ಡನ್ ವಿಲ್ ಬಿ ವೆರಿ ಲೆಸ್ ಇನ್ ದಿ ರಿಸ್ಕ್. ಸೊ ರಿಸ್ಕಿನ ಬರ್ಡನ್ ಸಹ ಕಡಿಮೆ ಮಾಡ್ಬೋದು. 3 ಹಂಚ್ಕೊಂಡ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಆಲ್ ದ ರಿಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ಬೈ ದ ಆಲ್ ದ ಪಾರ್ಟ್ನರ್ಸ್. ಒಂದು ಬಿಸ್ನೆಸ್ನ ರಿಸ್ಕ್ ಆಗಿರ್ಬೋದು, ಒಂದು ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಹ್ಯಾಂಡಲ್ ಬೈ ದಿ ಆಲ್ ದ ಪಾರ್ಟ್ನರ್. ಸೊ ಕ್ಯಾಪಿಟಲ್ ಬರ್ಡನ್ ಕೂಡ ಕಡಿಮೆ ಇರುತ್ತೆ, ರಿಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ಕಡಿಮೆ ಇರುತ್ತೆ. ಎಲ್ಲಿ? ಪಾರ್ಟ್ನರ್ಶಿಪ್ಪಲ್ಲಿ. ಅದೇ ಸಿಂಗಲ್ ಸೋಲ್ ಪ್ರೊಪ್ರೈಟರ್ಶಿಪ್ ಎಕ್ಸ್ ಅನ್ನೋನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಸೊ ಕ್ಯಾಪಿಟಲ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಷ್ಟು ರಿಸ್ಕ್ ಕೂಡ ಅವನೇ ಹ್ಯಾಂಡಲ್ ಮಾಡ್ಕೊತ ಹೋಗ್ಬೋದು. ಬಟ್ ಪಾರ್ಟ್ನರ್ಶಿಪ್ ಆ ಥರ ಆಗಿರೋದಿಲ್ಲ. ಸೊ ರಿಸ್ಕ್ ವಿಲ್ ಬಿ ದಿ ವೆರಿ ಲೆಸ್ ಬಿಕಾಸ್ ಇಟ್ ಶೇರ್ ಬೈ ಆಲ್ ದ ಪಾರ್ಟ್ನರ್ಸ್. ಸೊ ಒಂದು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡ್ತಂದ್ರೆ ಮಿನಿಮಮ್ 2 ಮೆಂಬರ್ಸ್ ಇರಬೇಕು. ಸೊ ಮಿನಿಮಮ್ ಎಷ್ಟು ಜನ ಇರಬೇಕು? 2 ಮೆಂಬರ್ಸ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಆ ಥರ ಅಲ್ಲ, ಒಬ್ಬನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತೀವಿ. ಅದೇ ಪಾರ್ಟ್ನರ್ಶಿಪ್ ಅಂದರೆ ಮಿನಿಮಮ್ 2 ಮೆಂಬರ್ಸ್ ಇರಬೇಕು. ದಿಸ್ ಈಸ್ ನೋನ್ ಆಸ್ ಪಾರ್ಟ್ನರ್ಶಿಪ್ ಮೀನಿಂಗ್. ಸೊ ಪಾರ್ಟ್ನರ್ಶಿಪ್ ಅಂದರು ದೇ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್, ದೇ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಲಾಸಸ್ ಆ್ಯಂಡ್ ಆಲ್ಸೋ ದೇ ಅಗ್ರೀಡ್ ಟು ಮ್ಯಾನೇಜಿಂಗ್ ದ ಬಿಸ್ನೆಸ್ ಆ್ಯಂಡ್ ಕಂಟ್ರೋಲಿಂಗ್ ದ ಬಿಸ್ನೆಸ್. ಸೊ ಒಂದು ಬಿಸ್ನೆಸ್ನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಂಟ್ರೋಲ್ ಆಗಿರ್ಬೋದು, ಒಂದು ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ ಅವರೊಂದು ಅಗ್ರಿಮೆಂಟ್ ಮಾಡ್ಕೊಂಡು ಮುಂಚೆ ಸ್ಟಾರ್ಟ್ ಮಾಡ್ಕೊತ ಹೋಗೋದು ನಾವು ಪಾರ್ಟ್ನರ್ಶಿಪ್ ಅಂತೀವಿ. ಮಿನಿಮಮ್ ಪಾರ್ಟ್ನರ್ಶಿಪ್ಪಲ್ಲಿ ಎಷ್ಟು ಜನ ಇರಬೇಕು? ದೇರ್ ಆರ್ ಮಿನಿಮಮ್ 2 ಮೆಂಬರ್ಸ್ ವಿಲ್ ಬಿ ದೇರ್.
ಫಾರ್ ಎಕ್ಸಾಂಪಲ್ ಎಕ್ಸ್ ಒಬ್ಬನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತೀವಿ. ಎಕ್ಸ್ ಜೊತೆಗೆ ವೈ, ಆ ವೈ ಜೊತೆಗೆ ಝಡ್, ಈ 3 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಅಂತೀವಿ. ಸೊ ದೀಸ್ ಆರ್ ಇಟ್ ಈಸ್ ದಿ ಮೀನಿಂಗ್ ಆಫ್ ದಿ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ಕನ್ನಡದಲ್ಲಿ ಅಂತೀವಿ ಪಾಲುದಾರಿಕೆ. ಸೊ ನೌ ವಿ ಡಿಸ್ಕಸ್ ದ ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಫ್ಯೂಚರ್ಸ್ ಅಂದ್ರೆ ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೂ ಒಂದೇ. Features are characteristics of the partnership. ಸೊ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬರುವಂತಹ ಲಕ್ಷಣಗಳು, ಗುಣಗಳು ಯಾವುವು ಅಂದರೆ, ಫಾರ್ ಎಕ್ಸಾಂಪಲ್ ದ ಫಸ್ಟ್ ಫ್ಯೂಚರ್ ಇಸ್ ಫಾರ್ಮೇಷನ್. ಸೊ ಫಾರ್ಮೇಷನ್ ಅಂದರೆ ಸ್ಥಾಪನೆ. ಸೊ ಹೆಂಗ್ ಫಾರ್ಮ್ ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ ಅಂದರೆ, ದ ಪಾರ್ಟ್ನರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಗವರ್ನ್ಡ್ ಬೈ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932. So the partnership will be governed by the Indian Partnership Act 1932. It consists of legal agreement between the partners. ಒಂದು ಒಪ್ಪಂದ, ಅಗ್ರಿಮೆಂಟ್ ಅಂದರೆ ಒಂದು ಒಪ್ಪಂದ ಆಗಿರುತ್ತೆ. ಯಾರ ನಡುವೆ ಆಗಿರುತ್ತೆ? ಪಾರ್ಟ್ನರ್ಸ್ ನಡುವೆ ಆಗಿರುತ್ತೆ. ಆ ಅಗ್ರಿಮೆಂಟಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ, ದ ಅಗ್ರಿಮೆಂಟ್ ಇನ್ಕ್ಲೂಡ್ಸ್ ದ ಶೇರಿಂಗ್ ದ ಪ್ರಾಫಿಟ್ಸ್, ಲಾಸಸ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂಡ್ ಅದರ್ ಲೀಗಲ್ ಫಾರ್ಮಾಲಿಟೀಸ್. ಸೊ ಒಂದು ಪಾರ್ಟ್ನರ್ಶಿಪ್ ಮಾಡ್ತೀವಿ ಅಂದರೆ ದ ಎಸೆನ್ಷಿಯಲ್ ಈಸ್ ಅಗ್ರಿಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ ಎವರಿ ಪಾರ್ಟ್ನರ್ಶಿಪ್. ಸೊ ಆ ಒಪ್ಪಂದದಲ್ಲಿ ಏನೆಲ್ಲ ಇರುತ್ತೆ, ದೇ ಅಗ್ರಿ ಟು ದಿ, ದೇ ಒಪ್ಪಿರ್ತಾರೆ ಯಾವುದಕ್ಕೆ, ದ ಶೇರಿಂಗ್ ದ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ ಆ್ಯಂಡ್ ಆಲ್ಸೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆಲ್ಸೋ ಅದರ್ ಲೀಗಲ್ ಫಾರ್ಮಾಲಿಟೀಸ್. ಸೊ ಅಗ್ರಿಮೆಂಟಲ್ಲಿ ಇವೆಲ್ಲ ಮೆನ್ಷನ್ ಆಗಿರುತ್ತೆ. ಇನ್ ಅರ್ಲಿಯರ್ ಸ್ಟೇಜಸ್ ಓನ್ಲಿ ದ ಡಿಸೈಡ್ ದ ಸಮ್ ಆಫ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಸ್ಟಾರ್ಟಿಂಗ್ ಆಫ್ ದಿ ಬಿಸ್ನೆಸ್. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಇವರಲ್ಲಿ ಇದನ್ನೆಲ್ಲ ನಿರ್ಧಾರ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಆಫ್ಟರ್ ದ ಬಿಸ್ನೆಸ್ ಈ ಒಪ್ಪಂದ ಇರೋದಿಲ್ಲ, ಬಿಫೋರ್ ಓನ್ಲಿ ದೇ ಡಿಸೈಡ್, ದೇ ಅಗ್ರಿ ಟು ಶೇರಿಂಗ್ ದ, ದೀಸ್ ಆರ್ ಆಲ್ ದ ಥಿಂಗ್ಸ್. All risk of the business also equally handled by the all the partner. So all the risks ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಬಿಫೋರ್ ಓನ್ಲಿ ಫಾರ್ಮೇಷನ್. ಆ ಕಂಪ್ನಿಯ ಆ ಬಿಸ್ನೆಸ್ನ ಫಾರ್ಮ್ ಮಾಡೋಕ್ಕಿಂತ ಮುಂಚೆನೇ ದೇ ಆಲ್ ಡಿಸೈಡ್ ಆರ್ ದೇ ಆಲ್ ಅಗ್ರಿ ಟು ದ ಶೇರಿಂಗ್ ದ ರಿಸ್ಕ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದ ಪ್ರಾಫಿಟ್. ಸೊ ಇಟ್ ಈಸ್ ಒನ್ ಆಫ್ ದಿ ಫ್ಯೂಚರ್. ಫ್ಯೂಚರ್ ಫಾರ್ಮೇಷನಲ್ಲಿ ಯಾವುದು ಸ್ಥಾಪನೆ, ಒಂದು ಪಾರ್ಟ್ನರ್ಶಿಪ್ನ ಸ್ಥಾಪನೆ ಮಾಡ್ತಿದೆ ಅಂದರೆ ಅದು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಒಳಪಟ್ಟಿರುತ್ತೆ. minimum 2 members ಬರಬೇಕು. ಬಿಫೋರ್ ಫಾರ್ಮೇಷನ್ ಅಲ್ಲಿ ದೇ ಡಿಸೈಡ್ ಟು ಅಗ್ರಿ ಟು ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್. ದ ಸೆಕೆಂಡ್ ಫ್ಯೂಚರ್ ಈಸ್, ಸೆಕೆಂಡ್ ಫ್ಯೂಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಲಯಬಿಲಿಟಿ. ಲಯಬಿಲಿಟಿ ಅಂದರೆ ಕನ್ನಡದಲ್ಲಿ ಹೊಣೆಗಾರಿಕೆ. ಸೊ ದ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಹ್ಯಾವಿಂಗ್ ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ದ ಪಾರ್ಟ್ನರ್ ಯಾರೆಲ್ಲ ಇರ್ತಾರೆ ಅವರಿಗೆ ಹೊಣೆಗಾರಿಕೆ ತುಂಬ ಇರ್ತಾ ಹೋಗುತ್ತೆ. ಯಾಕಂದರೆ ಸೊ ಅವರು ಎಲ್ಲರೂ ಈಕ್ವಲಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಒಂದು ಲೆಸ್ ರೆಸ್ಪಾನ್ಸಿಬಿಲಿಟಿ ಇರೋದು, ಲಯಬಿಲಿಟಿ ಆಗಿರ್ಬೋದು, ದೇ ಕ್ಯಾನ್ ಈಕ್ವಲಿ ಶೇರ್ಡ್ ಇನ್. ಸೊ ಬಿಫೋರ್ ಫಾರ್ಮೇಷನ್ ಓನ್ಲಿ ದೇ ಡಿಸೈಡೆಡ್. The personal asset may be used for repaying the debts in case of the business assets are insufficient. If a business assets ಕಡಿಮೆ ಇದ್ದರೆ, ಪರ್ಸನಲ್ ಅಸೆಟ್ಸ್ ಅಂದರೆ ಎಲ್ಲ ಪಾರ್ಟ್ನರ್ಸ್ ತಮ್ಮ ಸ್ವಂತ ಖರ್ಚಿನಲ್ಲೇ ತಮ್ಮ ಸ್ವಂತ ಮನೇಲಿರೋ ಸಹ ಅಸೆಟ್ಸ್ಗಳನ್ನ ಕೂಡ ಸಹ ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಅರೈಸ್ ಆಗ್ತಾ ಹೋಗುತ್ತೆ. ಆಲ್ ಪಾರ್ಟ್ನರ್ಸ್ ಹ್ಯಾವಿಂಗ್ ಲಯಬಲ್ ಟು ಪೇ ದ ಡೆಬ್ಟ್ಸ್. ಸೊ ಒಂದು ಬಿಸ್ನೆಸ್, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇನ್ ಕೇಸ್ ಲೋನ್ ತೊಗೊಂಡಿದ್ರೆ ಎಲ್ಲ ಪಾರ್ಟ್ನರ್ಸ್ ಸಹ ಲಯಬಿಲಿಟಿ ಆಗಿರ್ತಾರೆ. ಆ ಲೋನ್ನ ರೀಪೇಮೆಂಟ್ ಮಾಡ್ಬೇಕಂದ್ರೆ ಎಲ್ಲ ಪಾರ್ಟ್ನರ್ಸ್ ಸಹ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ಸಾಲನ ತೀರಿಸಬೇಕು. ಆಲ್ ಪಾರ್ಟ್ನರ್ಸ್ ಹ್ಯಾವಿಂಗ್ ದ ಈಕ್ವಲ್ ಲಯಬಿಲಿಟಿ. ಹೊಣೆಗಾರಿಕೆ ಅನ್ನೋದು ಪಾರ್ಟ್ನರ್ಶಿಪ್ಪಲ್ಲಿ ಈಕ್ವಲಾಗಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಒಂದು ಸಾಲ ತಗೊಂಡ್ರು ಮೂವರು ಈಕ್ವಲಾಗಿ ಸಾಲ ತೀರಿಸಬೇಕು. ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಡಿಸಿಷನ್ ತಗೊಳ್ತೀವಿ ಅಂದರೂ ಮೂವರು ಒಪ್ಪಿದ್ರೆ ಮಾತ್ರ ಆ ಡಿಸಿಷನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು ಸಾಧ್ಯ. ಆಲ್ ಮೆಂಬರ್ಸ್ ಕ್ಯಾನ್ ಶೇರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಬಿಸ್ನೆಸ್ ಈಕ್ವಲಿ.
ಸೊ ಒಂದು ಬಿಸ್ನೆಸ್ನ ರೆಸ್ಪಾನ್ಸಿಬಿಲಿಟಿ ಆಗಿರೋದು ಈಕ್ವಲಾಗಿ ಯಾರು ಶೇರ್ ಮಾಡ್ಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಇಫ್ ಇನ್ ಕೇಸ್ ದೇ ಟೇಕನ್ ದಿ ಲೋನ್ ಫ್ರಮ್ ದಿ ಬ್ಯಾಂಕ್, ಫಾರ್ ಎಕ್ಸಾಂಪಲ್ ಒಂದು 2 lakhs ಲೋನ್ ತೊಗೊಂಡ್ರೆ ಆ 2 lakhs ಲೋನ್ನ 3 ತೀರಿಸ್ಬೇಕಾಗಿರುತ್ತೆ. ಆ ಪಾರ್ಟ್ನರ್ಶಿಪ್ ಯಾರೆಲ್ಲ ಇರ್ತಾರೆ ಅವರೆಲ್ಲ ತೀರಿಸ್ಕೊಂತ ಹೋಗ್ತಿರ್ಬೋದು. ಒಂದು ರಿಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ will be equally distributed to the partnership. So the liability will be the equally distributed in the partnership. The third feature is risk bearing. So the risk bearing, the partners bear the risk involved in the running a business as a ಟೀಮ್. ಒಂದು ಬಿಸ್ನೆಸ್ ಅನ್ನೋದು ಪಾರ್ಟ್ನರ್ಶಿಪ್ ಅನ್ನೋದು ಟೀಮ್ ಆಗಿರುತ್ತೆ. ಸೊ ಅಲ್ಲಿ ಬರುವಂಥ ರಿಸ್ಕ್ಗಳಾಗಿರ್ಬೋದು, ತೊಂದರೆಗಳಾಗಿರ್ಬೋದು, ನಷ್ಟ ಭಯಗಳಾಗಿರ್ಬೋದು, ಅದನ್ನೆಲ್ಲ ಯಾರು ಫೇಸ್ ಮಾಡಬೇಕು, ಯಾರು ರಿಕವರ್ ಮಾಡ್ಬೇಕಂದ್ರೆ ಆಲ್ ದ ಪಾರ್ಟ್ನರ್ಸ್. ಒಬ್ಬನೇ ಪಾರ್ಟ್ನರ್ ಆರ್ ಸಿಂಗಲ್ ಪಾರ್ಟ್ನರ್ ಕೆನಾಟ್ ರಿಕವರ್ ದ ಆಲ್ ದ ರಿಸ್ಕ್. ಸೊ ಆಲ್ ದ ಪಾರ್ಟ್ನರ್ಸ್ ಶುಡ್ ರಿಕವರ್ ದ ಆಲ್ ದ ರಿಸ್ಕ್. All the partners will face the risk. The reward comes in forms of profit which are shared by the partners in the agreed ratio. ಸೊ ಒಂದು ರಿಸ್ಕ್ನ ಫೇಸ್ ಮಾಡ್ತಿದ್ದೀವಿ ಅಂದರೆ ಇನ್ ರಿಟರ್ನ್ ಆಗಿ ಏನು ಬರ್ತಾ ಹೋಗುತ್ತೆ, ಪ್ರಾಫಿಟ್ ಬರ್ತಾ ಹೋಗುತ್ತೆ. ಸೊ ಆ ಪ್ರಾಫಿಟ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಯಾರಿಗೆ? ಪಾರ್ಟ್ನರ್ಸ್. ಆರ್ ಅಗ್ರೀಡ್ ರೇಷಿಯೋ. ಸೊ ರೇಷಿಯೋದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಆರ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸೊ ರೇಷಿಯೋ ಆ್ಯಂಡ್ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡೋದು ಬಿಫೋರ್ ಅಗ್ರಿಮೆಂಟಲ್ಲಿ ಡಿಸೈಡ್ ಆಗ್ತಾ ಬರುತ್ತೆ. ಸೊ ಪಾರ್ಟ್ನರ್ಸ್ ಓನ್ಲಿ ಡಿಸೈಡೆಡ್ ಟು ಹೌ ಮಚ್ ಆಫ್ ಪ್ರಾಫಿಟ್ಸ್ ಶೇರ್ಡ್ ಬೈ ದಿ ಆಲ್ ದ ಪಾರ್ಟ್ನರ್ಸ್. ಆಲ್ಸೋ ಶೇರ್ಸ್ ದ ಲಾಸಸ್ ಇನ್ ದಿ ಸೇಮ್ ರೇಷಿಯೋ. ಸೊ ಪ್ರಾಫಿಟ್ಸ್ ಬಂದರೂ ಶೇರ್ ಮಾಡ್ಕೋಬೇಕು, ಲಾಸ್ ಬಂದರೂ ಕೂಡ ಶೇರ್ ಮಾಡ್ಕೊತ ಹೋಗ್ಬೇಕು. ಸೊ ಪ್ರಾಫಿಟ್ಸ್ ಬಂದ ತಕ್ಷಣ ಒಬ್ಬನೇ ತಗೊಳ್ಳೋದು, ಲಾಸ್ ಬಂದ ತಕ್ಷಣ ಒಬ್ಬನೇ ಮೇಲೆ ಹಾಕೋದು ಪಾರ್ಟ್ನರ್ಶಿಪ್ಪಲ್ಲಿ ಇರೋದಿಲ್ಲ. ಆಲ್ ದ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ವಿಲ್ ಬಿ ಶೇರ್ಡ್ ಈಕ್ವಲಿ ಟು ದಿ ಆಲ್ ದ ಪಾರ್ಟ್ನರ್. ಸೊ ದ ರಿಸ್ಕ್ ಬೇರಿಂಗ್ ಅನ್ನೋ ಸಹ ಈಕ್ವಲ್ ಆಗಿ ಶೇರ್ ಮಾಡ್ಕೊಂತ ಹೋಗ್ಬೇಕು. ಆಲ್ ದ ಪಾರ್ಟ್ನರ್ಸ್ ವಿಲ್ ಶೇರ್ ದ ಆಲ್ ದ ರಿಸ್ಕ್ ಅಂಡ್ ಆಲ್ಸೋ ಆಲ್ ದ ಪ್ರಾಫಿಟ್ಸ್ ವಿಲ್ ಬಿ ಶೇರ್ಡ್ ಈಕ್ವಲ್ ಟು ದಿ ಆಲ್ ದ ಪಾರ್ಟ್ನರ್ಸ್. ಸೊ ರಿಸ್ಕ್ ವಿಲ್ ಬಿ ಕಂಪೇರಿಟಿವ್ ಲೆಸ್ ಇರುತ್ತೆ. ಯಾಕಂದರೆ ಪಾರ್ಟ್ನರ್ಸ್ ಆಗಿರೋದ್ರಿಂದ ಒಬ್ಬ ಪಾರ್ಟ್ನರ್ ಒಂದು ರಿಸ್ಕ್ನ ಬೇರ್ ಮಾಡ್ತಿದ್ರೆ ಇನ್ನೊಂದು ರಿಸ್ಕ್ ಬರೋ ಚಾನ್ಸ್ ಇರಲ್ಲ. ಯಾಕಂದರೆ ಇನ್ನೊಂದು ರಿಸ್ಕ್ನ ಬೇರೆ ಪಾರ್ಟ್ನರ್ ಸಹ ಅದನ್ನ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ದ ರಿಸ್ಕ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆರ್ ಆಲ್ ಈಕ್ವಲಿ ಶೇರ್ ಟು ದಿ all the partners. The fourth one is the fourth future characteristics is decision making and control. Decision making and control. ಸೊ ಒಂದು ಡಿಸಿಷನ್ ಮೇಕಿಂಗ್ ತೀರ್ಮಾನ ಅಥವಾ ಕಂಟ್ರೋಲ್ ನಿಯಂತ್ರಣ. ದ ಪಾರ್ಟ್ನರ್ಸ್ share amongst themselves the responsibility of decision making and control of the day-to-day activities. The partners only decide in earlier stages who will take the decision of the every business. ಸೊ ಪಾರ್ಟ್ನರ್ಸು ಮುಂಚೆನೇ ಡಿಸೈಡ್ ಮಾಡ್ಕೊಂಡಿರ್ತಾರೆ, ಅವರಲ್ಲೇ ಒಬ್ಬನೇ ಹೆಡ್ನ ಚೂಸ್ ಮಾಡ್ಕೊಂಡಿರ್ತಾರೆ, ಅವನ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಆರ್ ಆಲ್ ದ ಮೂವರು ಸಹ ಡಿಸಿಷನ್ ತೊಗೋಬೋದು, ಇಲ್ಲ ಅವರಲ್ಲೇ ಒಬ್ಬನ ಡಿಸಿಷನ್ ತೊಗೊಳೋಕೆ ಬಿಡ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಪಾರ್ಟ್ನರ್ಸ್ ಮೈಂಡ್ ಸೆಟ್. ದ ಡಿಸಿಷನ್ ಜನರಲಿ ಟೇಕನ್ ಬೈ ದಿ ಆಲ್ ದ ಪಾರ್ಟ್ನರ್. ಸೊ ಜನರಲ್ ಆಗಿ ನಾವೇನು ನೋಡ್ಬೋದು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮೂವರು ಸಹ ಒಂದೇ ನಿರ್ಧಾರ, ಒಂದೇ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಒಬ್ಬರು ಡಿಸಿಷನ್ ಮೇಲೆ ಡಿಪೆಂಡ್ಸ್ ಆಗಿರೋದಿಲ್ಲ. ಸೊ ಆಲ್ ದ ಪಾರ್ಟ್ನರ್ಸ್ ವಿಲ್ ಬಿ ಟೇಕ್ ದ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಥ್ರೂ ದ ಜಾಯಿಂಟ್ ಎಫರ್ಟ್ಸ್ ಆಫ್ ದ ಆಲ್ ದ ಪಾರ್ಟ್ನರ್ ದ ಬಿಸ್ನೆಸ್ ವಿಲ್ ಕಂಟ್ರೋಲ್ಡ್ ಆ್ಯಂಡ್ ರನ್ಡ್. ಸೊ ಎಲ್ಲ ಪಾರ್ಟ್ನರ್ಸ್